ಭಗವತರಿಗಳ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನುಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣುನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमर्घशीलम् गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः तरितराणि तृणाय मेने अस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मुस्तामलकथाङ्गतं यस्य सारस्वरस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्रशिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम्। कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भगवद्वेषिणीम् यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिमृडोद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तस्सारलयः चित्ततमः प्रभृतिनी इमां भजन्तु भगवद्गीताभाष्यतात्पर्यचन्द्रिकाम्। रामानुजाय नमः। महादेशिकाय नमः। ಗೀತಾ ಭಾಷ್ಯದಲ್ಲಿ 8ನೇ ಅಧ್ಯಾಯ ಆರಂಭಿಸಿದ್ದೇವೆ. 8ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರುವ ಕೆಲವು ಪ್ರಶ್ನೆಗಳು ವಿಶೇಷವಾಗಿ ಇಲ್ಲಿ ಎಲ್ಲ ವಿಧವಾದ ಭಕ್ತಿಯೋಗಿಗಳಿಗೆ ಯಾವುದು ಉಪಾದೇಯ ಯಾವುದು ತ್ಯಾಜ್ಯ ಇದೆಲ್ಲ ಅವರು ತಿಳಿದುಕೊಳ್ಬೇಕಾದ ವಿಷಯವನ್ನ ಇಲ್ಲಿ ಮತ್ತೆ ಅವರಿಗೆ ಅಂತಿಮ ಸ್ಮರಣೆ ಹೇಗಿರಬೇಕು ಈ ವಿಷಯಗಳನ್ನೆಲ್ಲ ಇಲ್ಲಿ ಉಪದೇಶ ಮಾಡುವಂತಹ ಭಾಗ. ಅದರಲ್ಲಿ ಆರಂಭದಲ್ಲಿ ಅರ್ಜುನನು ಪ್ರಶ್ನೆ ಮಾಡಿದ, ಅದರಲ್ಲಿ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಅಂತ ಹೇಳಿ ಈ ವಾಕ್ಯಗಳ ಒಂದು ಇದನ್ನು ರಚನೆಯನ್ನು ನೋಡಿ ಈ ಶ್ಲೋಕಗಳಲ್ಲಿ ಭಾಷ್ಯಕಾರರು ಅದಕ್ಕೆ ಅನುಗುಣವಾಗಿ ಇದನ್ನು ಆಯಾ ಅಧಿಕಾರಿಗಳಿಗೆ ಅನ್ವಯಿಸುವಂತೆ ವ್ಯಾಖ್ಯಾನ ಮಾಡ್ತಾರೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಹೇಳೋದು ಒಂದು ಅಧಿಕಾರಿಗೆ, ಜಿಜ್ಞಾಸು ಅಂತ ಹೇಳುವವನು, ಅಧಿಭೂತಂ ಅಧಿದೈವಂ ಇದೆರಡು ಕೂಡ ಐಶ್ವರ್ಯಾರ್ಥಿಗಳಿಗೆ ಹೇಳಲ್ಪಟ್ಟಿದೆ. ಅಧಿಯಜ್ಞ ಅಂತ ಹೇಳೋದು ಎಲ್ಲರಿಗೂ ತಿಳಿಯಬೇಕಾದಂತಹ ವಿಷಯ. ಮತ್ತು ಪ್ರಯಾಣ ಕಾಲದಲ್ಲಿ ಹೇಗೆ ಅವರು ಮಾಡಬೇಕು ಅನ್ನೋದು ಎಲ್ಲರಿಗೂ ಅನ್ವಯಿಸುವಂತಹ ವಿಷಯ. ಹೀಗೆ ಈ 2 ಶ್ಲೋಕಗಳ ಪಾದಗಳನ್ನು ತೆಗೆದುಕೊಂಡು 4 ವಿಧವಾದ ಭಕ್ತರು ಹೇಗೆ ಹೇಳಿದಾರೋ ಅವರಿಗೆ ಅನುಗುಣವಾಗಿ ಇಲ್ಲಿ ಯಾರು ಏನನ್ನು ತಿಳಿಯಬೇಕು, ಅವರು ಯಾವುದು ಉಪಾದೇಯವಾದದ್ದು ಯಾವುದು ತ್ಯಾಜ್ಯ, ಪ್ರಯಾಣ ಕಾಲದಲ್ಲಿ ಹೇಗೆ ಅವರು ಪರಮಾತ್ಮನನ್ನು ಅಂತಿಮ ಸ್ಮರಣೆ ಅವರಿಗೆ ಹೇಗೆ ಇರಬೇಕು, ಈ ವಿಷಯಗಳನ್ನು ಅದಕ್ಕೆ ಅನುಗುಣವಾಗಿ
ವ್ಯಾಖ್ಯಾನ ಮಾಡಿದ್ರು. ಅದಕ್ಕೆ ಪರಮಾತ್ಮನು ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡುವಾಗ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಕೇತ. ಇದು ಮೊದಲು ಇಲ್ಲಿ ಬ್ರಹ್ಮ ಅಧ್ಯಾತ್ಮ ಕರ್ಮ ಅಂತ ಹೇಳೋದು ಜಿಜ್ಞಾಸುಗಳಿಗೆ ತಿಳಿಯಬೇಕಾದಂತಹ ವಿಷಯ. ಅವರ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳುವಾಗ ತತ್ ಬ್ರಹ್ಮೇತಿ ನಿರ್ದಿಷ್ಟಂ ಪರಮಂ ಅಕ್ಷರಂ ನಕ್ಷರತಿ ಇತಿ ಅಕ್ಷರಂ ಕ್ಷೇತ್ರಜ್ಞ ಸಮಷ್ಟಿ ರೂಪಂ ಅಂತ ಹೇಳೋದು. ಅಕ್ಷರ ಅಂತ ಹೇಳೋದು ಕ್ಷೇತ್ರಜ್ಞರ ಸಮಷ್ಟಿ ರೂಪ, ಅಂದರೆ ಒಂದು ಕಲೆಕ್ಟಿವಿಟಿ ಆಫ್ ಸೆನ್ಷಿಯಲ್, ಎಲ್ಲ ಚೇತನಗಳು ಒಟ್ಟಿಗೆ ಇರುವಂತಹ ಈ ಅನಂತವಾದ ಚೇತನರುಗಳಿದ್ದಾರೆ ಈ ಲೋಕದಲ್ಲಿ, ಪ್ರಕೃತಿ ಮಂಡಲದಲ್ಲಿ. ಆ ಚೇತನರುಗಳ ಒಂದು ಸಮಷ್ಟಿ, ಸಮೂಹ, ಎಲ್ಲರೂ ಸೇರಿರುವಂತಹ ಒಂದು ಅವಸ್ಥೆ. ಅದು ಪ್ರಳಯದಲ್ಲಿ ಹಾಗಿರುತ್ತೆ. ಪರಮಾತ್ಮನನ್ನು ಹೋಗಿ ಸೇರಿದಾಗ ಎಲ್ಲರೂ ಕೂಡ, ಎಲ್ಲ ಚೇತನರುಗಳು ಹೋಗಿ ಪರಮಾತ್ಮನನ್ನು ಸೇರಿಕೊಳ್ತಾರೆ ಪ್ರಳಯದಲ್ಲಿ. ಅವರೆಲ್ಲ ಸೇರಿ ಅವರಿಗೆ ಅಕ್ಷರ ಅನ್ನುವ ಒಂದು ಶಬ್ದದಿಂದ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ, ಸುಬಾಲೋಪನಿಷತ್ತು. ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ತಮಃ ಪರೇ ದೇವಿ ಏಕೀಭವತಿ ಅಂತ ಹೇಳಿ. ಈ ಪ್ರಕೃತಿಯ ಅವಸ್ಥೆಗಳೆಲ್ಲ ಸೇರಿ ಅವ್ಯಕ್ತ ಅನ್ನುವ ಒಂದು ಮೂಲ ಪ್ರಕೃತಿಯಲ್ಲಿ ಹೋಗಿ ಲಯವಾಗಿರುತ್ತೆ. ಪ್ರಕೃತಿಯ 24 ವಿಭಾಗಗಳು ಏನು ಹೇಳಲ್ಪಟ್ಟಿತೋ, ಮಹತ್ತು, ಅಹಂಕಾರ, ತನ್ಮಾತ್ರೆಗಳು, ಪಂಚಭೂತಗಳು, ಮತ್ತು ಪಾಂಚಭೌತಿಕವಾದ ಈ ಪ್ರಪಂಚ, ಅದರಲ್ಲಿ ಪಾಂಚಭೌತಿಕವಾದ ಶರೀರ ಮತ್ತು ಸಾತ್ವಿಕ ಅಹಂಕಾರದಿಂದ ಉತ್ಪನ್ನವಾದ ಇಂದ್ರಿಯಗಳು 11, ಇದೆಲ್ಲವೂ ಸೇರಿ ಅದರ ಆಯಾ ದೇಹಗಳಲ್ಲಿ ಸೇರಿರುವ ಚೇತನ, ಇವರೆಲ್ಲ ಇರುವಂತಹ ಈ ಪ್ರಪಂಚ ಪ್ರಳಯದಲ್ಲಿ ಎಲ್ಲವೂ ಲಯವಾದಾಗ ಈ ಪಂಚಭೂತಗಳು, ಇಂದ್ರಿಯಗಳೆಲ್ಲ ಹೋಗಿ ತನ್ಮಾತ್ರೆ ಅಹಂಕಾರದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅಹಂಕಾರ ತತ್ವವು ಮಹತ್ತಿನಲ್ಲಿ ಹೋಗಿ ಲಯವಾಗುತ್ತೆ. ಅದು ಹಿಂದಿನ ಅವಸ್ಥೆ ಇದೆಲ್ಲ. ಮಹತ್ತು ಹೋಗಿ ಅವ್ಯಕ್ತ ಅಂತ ಹೇಳುವಂತಹ ಮೂಲ ಪ್ರಕೃತಿ ಅಂತ ಹೇಳುವಂಥದ್ದು. ಈ ಚೇತನರುಗಳೆಲ್ಲ ಸಮಷ್ಟಿ ಅಕ್ಷರ ಅಂತ ಹೇಳಲ್ಪಟ್ಟು, ಅವ್ಯಕ್ತವು ಅಕ್ಷರವು ಎರಡೂ ಒಂದಾಗುತ್ತೆ. ಲಯ ಅಂತ ಹೇಳಿದ್ರೆ ಸಂಶ್ಲೇಷ ವಿಶೇಷ ಅಂತ ಅದಕ್ಕೆ ಅರ್ಥ. ಅಲ್ಲಿ ಸ್ವರೂಪ ನಾಶವಿಲ್ಲ, ಬೇರೆ ವಿಭಾಗ ಮಾಡೋಕ್ಕಾಗದೇ ಇರುವಂತಹ ಒಂದು ಅವಸ್ಥೆಯಲ್ಲಿ ಇರುತ್ತೆ ಅದೆಲ್ಲ. ಅದು ಮತ್ತೆ ಇನ್ನೂ ಸೂಕ್ಷ್ಮವಾದ ಒಂದು ಅವಸ್ಥೆಗೆ ಹೋಗಿ ತಮಃ ಅಂತ ಹೇಳಲ್ಪಡುವಂತಹದ್ದು ಪರಮಾತ್ಮನೊಡನೆ ಏಕೀಭಾವದಿಂದ ಇರುತ್ತೆ ಪ್ರಳಯದಲ್ಲಿ. ಆದ್ದರಿಂದ ಈ 3 ತತ್ವಗಳು ಕೂಡ, ಪ್ರಕೃತಿ, ಪುರುಷ, ಪರಮಾತ್ಮ, ಎಲ್ಲ 3 ತತ್ವಗಳು ಸೇರಿ ಒಂದೇ ತತ್ವ ಇರೋ ಹಾಗಿರುತ್ತೆ. ಸದೇವ ಏಕಮೇವ ಅದ್ವಿತೀಯಂ ಅಂತ ಹೇಳಿದ ಹಾಗೆ ಸಚ್ಶಬ್ದವಾಚ್ಯವಾಗಿ ಇದಂ ಸದೇವ ಸೌಮ್ಯ ಇದಂ ಅಗ್ರೆ ಆಸೀತ್. ಇದಂ ಅಂತ ಹೇಳಿದ್ರೆ ಈ ಚೇತನಾತ್ಮಕವಾದ ಪ್ರಪಂಚವೆಲ್ಲ ಸತ್ ಅಂತ ಹೇಳುವ ಶಬ್ದವಾದ ಪರಮಾತ್ಮನಲ್ಲಿ ಅವನಿಂದ ಬೇರೆ ಅಂತ ಹೇಳೋಕ್ಕಾಗದೇ ಇರುವಾಗ ಅವಸ್ಥೆಯಲ್ಲಿ ಇತ್ತು ಅಂತ ಹೇಳಿದಾಗ, ಚೇತನರುಗಳೆಲ್ಲ ನಿತ್ಯರಾದ್ರಿಂದ ಅವರೆಲ್ಲ ಹಾಗೆಯೇ ಇರ್ತಾರೆ. ಅವರ ಒಂದು ಸಮೂಹ ಅದು ಅಕ್ಷರ ಶಬ್ದದಿಂದ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪರಮಂ ಅಕ್ಷರಂ ಅಂತ ಹೇಳಿ, ಅಕ್ಷರಂ ಬ್ರಹ್ಮ ಪರಮಂ ಅನ್ನುವ ವಿಶೇಷಣ ಪ್ರಕೃತಿ ವಿನಿರ್ಮುಕ್ತ ಆತ್ಮಸ್ವರೂಪವನ್ನು ತಿಳಿಸುತ್ತೆ. ಪ್ರಕೃತಿ ವಿನಿರ್ಮುಕ್ತವಾದ ಆತ್ಮಸ್ವರೂಪವನ್ನು, ಪರಿಶುದ್ಧವಾದ ಆತ್ಮಸ್ವರೂಪವನ್ನು ತಿಳಿಸುತ್ತೆ ಅನ್ನೋದು ಇಲ್ಲಿ ಅಕ್ಷರಂ ಶಬ್ದದಿಂದ ಬ್ರಹ್ಮ ಪರಮಂ ಹೇಳಲ್ಪಟ್ಟಿದೆ. ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಅಧ್ಯಾತ್ಮ ಅನ್ನುವ ಎರಡನೇ ಶಬ್ದಕ್ಕೆ ಸ್ವಭಾವ ಅಂದರೆ ಪ್ರಕೃತಿ ಅಂತ ಅರ್ಥ ಮಾಡಿದ್ರು. ಚೇತನೊಡನೆ ಸಂಬಂಧಿಸಿರುವಂತಹ ಪ್ರಕೃತಿ, ಅದು ಅನಾತ್ಮಭೂತಂ, ಆತ್ಮವಲ್ಲದೆ ಇರುವಂತಹದ್ದು. ಆತ್ಮನಿ ಸಂಬಧ್ಯಮಾನಂ, ಆತ್ಮವಲ್ಲದೆ ಇರುವಂತಹ ಪ್ರಕೃತಿ ಆತ್ಮನೊಡನೆ ಸಂಬಂಧ ಹೊಂದುತ್ತೆ. ಆದ್ದರಿಂದ ಇದು ಆತ್ಮನೊಡನೆಯೇ ಸಂಬಂಧ ಹೊಂದಿ ಅನಾದಿ ಕಾಲದಿಂದ ನಮಗೆ ಒಂದಾದ ಮೇಲೆ ಒಂದು ದೇಹಗಳು ಬರ್ತಾನೇ ಇದೆ. ಒಂದೊಂದು ಜನ್ಮದಲ್ಲಿಯೂ ಕೂಡ ಈ ಪ್ರಕೃತಿಯ ಸಂಬಂಧ ಅನ್ನೋದು ಇವನಿಗೆ ಮೋಕ್ಷ ಆಗುವವರೆಗೂ ಹೋಗೋದಿಲ್ಲ. ಆದ್ದರಿಂದ ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಸೂಕ್ಷ್ಮವಾದ ರೂಪದಲ್ಲಿ ಪ್ರಕೃತಿಯೊಡನೆ ಸೇರಿರ್ತಾನೆ, ಸೃಷ್ಟಿಯಲ್ಲಿ ಸ್ಥೂಲವಾದ ರೂಪದಲ್ಲಿ, ಪ್ರಕೃತಿಯಲ್ಲಿ ದೇಹೇಂದ್ರಿಯಗಳ ರೂಪದಲ್ಲಿ ಸಂಬಂಧ ಹೊಂದಿರ್ತಾನೆ. ಅದು ಪ್ರಕೃತಿ ಎನ್ನುವ ಶಬ್ದದಿಂದ ಇಲ್ಲಿ ಹೇಳಲ್ಪಟ್ಟಿದೆ, ಸ್ವಭಾವ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಭೂತ ಸೂಕ್ಷ್ಮ ತದ್ವಾಸನಾಧಿಕಂ
ಪಂಚಾಗ್ನಿ ವಿದ್ಯಾಯಾಮ್ ಜ್ಞಾತವ್ಯತೆಯ ಉದಿತಂ. ಈ ಪ್ರಕೃತಿಯನ್ನೇ ಯಾಕೆ ತಿಳಿದುಕೊಳ್ಬೇಕು ಇವನು ಅಂದರೆ, ಇದು ತ್ಯಾಗ ಮಾಡಲ್ಪಟ್ಟಿದ್ದು, ತ್ಯಾಗ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅವನು ತಿಳಿಬೇಕು ಇದನ್ನು. ಆದ್ದರಿಂದ ಇದು ಪಂಚಾಗ್ನಿ ವಿದ್ಯೆ ಅಂತ ಹೇಳಲ್ಪಟ್ಟ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಭೂತ ಸೂಕ್ಷ್ಮಗಳು, ಪಂಚಭೂತ ಸೂಕ್ಷ್ಮಗಳು, ಅದರೊಡನೆ ಸೇರಿದ ವಾಸನ, ರುಚಿ ಮೊದಲಾದದ್ದು ಇದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ ಛಾಂದೋಗ್ಯ ಉಪನಿಷತ್ತಿನ ಪಂಚಾಗ್ನಿ ವಿದ್ಯಾ ಅನ್ನುವ ಪ್ರಕರಣದಲ್ಲಿ. ಇದೆರಡೂ ಕೂಡ ತನ್ನ ಶುದ್ಧವಾದ ಪ್ರಕೃತಿಯುಕ್ತವಾದ ಆತ್ಮಸ್ವರೂಪವನ್ನು ಕೂಡ, ಈ ಆತ್ಮಸ್ವರೂಪವನ್ನೇ ಅನಾದಿ ಕಾಲದಿಂದ ಸಂಬಂಧಿಸಿಕೊಂಡು ಬರ್ತಿರುವಂತಹ ಈ ಪ್ರಕೃತಿ, ಇದೆರಡನ್ನು ಕೂಡ ಒಬ್ಬನು ತಿಳಿಯಬೇಕು. ಒಂದನ್ನ ಪ್ರಾಪ್ಯತೆಯ, ಇನ್ನೊಂದು ತ್ಯಾಜ್ಯತೆಯ, ಮುಮುಕ್ಷುಭಿ ಜ್ಞಾತವ್ಯಂ. ಆದ್ದರಿಂದ ಈ ಕರ್ಮಯೋಗ ಭಕ್ತಿಯೋಗ ಮಾಡುವವನು ಆತ್ಮಸ್ವರೂಪವನ್ನು ತಿಳಿಬೇಕು, ಮತ್ತು ಈ ಪ್ರಕೃತಿಯ ಸ್ವರೂಪವನ್ನು ತಿಳಿಬೇಕು. ಎರಡನ್ನೂ ತಿಳಿಬೇಕು. ಪ್ರಕೃತಿಯನ್ನು ತ್ಯಾಗ ಮಾಡಬೇಕು, ಆತ್ಮಸ್ವರೂಪ ಪಡೆದುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಎರಡೂ ಕೂಡ ತಿಳಿಯಲ್ಪಡಬೇಕಾದ್ದು. ಅದರ ಜೊತೆ ಕರ್ಮ ಅಂತ ಒಂದು ಶಬ್ದವು ಬಂತು. ಭೂತಭಾವೋದ್ಭವಕರ. ಭೂತಭಾವ ಅಂದರೆ ಪ್ರಾಣಿಗಳ ಒಂದು ಭಾವ ಅಂದರೆ ಇರೋ ಅಂಥದ್ದು ಅಂತ. ಭವತಿ ಅನ್ನೋದು ಭೂ ಸತ್ತಾಯಾಮ್ ಅನ್ನುವ ಧಾತು. ಭಾವ ಅಂದರೆ ಭೂತಭಾವ ಉದ್ಭವಕರ, ಪ್ರಾಣಿಗಳು ಉಂಟಾಗುವುದಕ್ಕೆ ಕಾರಣವಂತಹದ್ದು, ಪ್ರಾಣಿಗಳು ಹುಟ್ಟುವ ಹಾಗೆ ಮಾಡುವಂತಹದ್ದು. ಅದು ಕರ್ಮ ಅಂತ ಹೇಳಿರೋದು ವಿಸರ್ಗ, ಕರ್ಮ ಸಂಗೀತ. ಅದು ಭೂತಭಾವ ಅಂದರೆ ಮನುಷ್ಯಾದಿಭಾವ, ಮನುಷ್ಯರು ಮೊದಲಾದ ಪ್ರಾಣಿಗಳು, ಇಲ್ಲೆಲ್ಲ ಇರುವಂತಹ ಎಲ್ಲ ಚೇತನರು ಬೇರೆ ಬೇರೆ ಶರೀರದಿಂದ ಮನುಷ್ಯ, ದೇವ ಮೊದಲಾದ ತಿರ್ಯಕ್ ಸಾವಿರಾದಿ ರೂಪದಲ್ಲಿ ಇದಾರಲ್ಲ ಅವರೆಲ್ಲ. ತದುದ್ಭವಕರ ಯೋ ವಿಸರ್ಗ, ಅದನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಣವಾದಂತಹ ವಿಸರ್ಗ ಅಂತ ಹೇಳುವಂತಹದ್ದು. ಇದು ಸ್ತ್ರೀ ಪುರುಷರ ಸಂಬಂಧದಿಂದ ಉಂಟಾಗುವಂತಹದ್ದು, ಅದು ಕರ್ಮ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಪಂಚಮ್ಯಾಮಹತಾಮಾಪಃ ಪುರುಷವಚಸೋ ಭವಂತಿ ಅಂತ ಶ್ರುತಿಸಿದ್ದ ಯೋಷಿತ್ ಸಂಬಂಧಜ ಕರ್ಮ ಸಂಹಿತ. ಸ್ತ್ರೀ ಸಂಬಂಧದಿಂದ ಉಂಟಾಗುವಂತಹ ಐದನೇ ಆಹುತಿಯಲ್ಲಿ ಆ ಆಪಹ ಅಂತ ಹೇಳಲ್ಪಟ್ಟಿರೋದು ಪಂಚಭೂತಗಳಿಗೆ ಉಪಲಕ್ಷಣ. ಎಲ್ಲ ಅವನೊಡನೆ ಸೇರಿ ಬಂದು ಸೂಕ್ಷ್ಮ ರೂಪದಲ್ಲಿ ಜೀವಾತ್ಮನೊಡನೆ ಎಲ್ಲ ಸೇರಿ ಬರುತ್ತೆ. ಆ ಸ್ತ್ರೀಯಲ್ಲಿ ಹೋಗಿ ಸೇರಿದಾಗ ಗರ್ಭದಲ್ಲಿ ಅದು ಶರೀರ ಇಂದ್ರಿಯಗಳ ರೂಪದಲ್ಲಿ ಮತ್ತೆ ಸ್ಥೂಲವಾಗಿ ಒಂದು ಶಿಶುವಾಗಿ ಹುಟ್ಟುತ್ತೆ, ಮಗು ಹುಟ್ಟುತ್ತಲ್ಲ ಹಾಗೆ. ಅದು ಪುರುಷವಚಸಃ ಭವಂತಿ ಅಂತ ಹೇಳಿರೋದು ಸ್ವರ್ಗದಿಂದ ಬರೋರೆಲ್ಲ ಹೇಗೆ ಬರ್ತಾರೆ ಅನ್ನೋದೆಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲ ಯಾಕೆ ನಾವು ತಿಳ್ಕೊಳ್ಬೇಕು ಅಂದರೆ, ಎಷ್ಟು ದುಃಖಕರವಾದದ್ದು, ಎಷ್ಟು ಕಾಲ ಹೀಗೆಲ್ಲ ಈ ಅವಸ್ಥೆಗಳಲ್ಲಿ ಇರಬೇಕು, ಇದನ್ನೆಲ್ಲ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳುವಂತಹ ಉಪಾಯವನ್ನು ಅನುಷ್ಠಾನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇದನ್ನೆಲ್ಲ ತಿಳಿಯಬೇಕು. ಹೇಗೆಲ್ಲ ಕಷ್ಟಪಟ್ಟು ಬರ್ತಾನೆ ಜೀವಾತ್ಮ ಹುಟ್ಟಕ್ಕೆ ಮೊದಲು, ಏನೆಲ್ಲ ಆಗುತ್ತೆ ಅಂತ ಹೇಳುತ್ತೆ ಅಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ. ಹಾಗೆ ಅವನು ಅದರಲ್ಲಿಯೂ ವ್ರೀಹಿ ಅನ್ನುವಂತಹ ಈ ಧಾನ್ಯಗಳು, ಅಕ್ಕಿ, ಗೋಧಿ ಮೊದಲಾದದೆಲ್ಲ ಅದರಲ್ಲಿ ಹೋಗಿ ಸೇರ್ಕೊಳ್ತಾನೆ ಅವನು. ಅದರ ಜೊತೆ ಇದ್ದಾಗ ಅದು ಬಹಳ ಕಾಲವಾಗುತ್ತಂತೆ ಹೊರಗಡೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ದುರ್ನಿಷ್ಪ್ರಪತರಂ ಅಂತ ಉಪನಿಷತ್ತು ತಿಳಿಸುತ್ತೆ. ಅದರಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಅದನ್ನು ಒಬ್ಬ ಪುರುಷನು ತಿಂದು ಅದು ಅವನ ರೇಧಸ್ಸಿಗೆ ಹೋಗಿ ಸ್ತ್ರೀಯೊಡನೆ ಸಂಬಂಧ ಹೊಂದಿ ಆದ ಗರ್ಭದಲ್ಲಿ ಹೋಗಿ ಮತ್ತೆ ಅವನಿಗೆ ಜನ್ಮ ಹೊಡಬೇಕು. ಆಗ ಅವನಿಗೆ ಮುಂದಿನ ಜನ್ಮ ಉಂಟಾಗುತ್ತೆ. ಈ ಜೀವಾತ್ಮ ಅದರೊಡೆ ಎಲ್ಲ ಸೇರಿ ಬರ್ತಾನೆ. ಅದ್ರ ಜೊತೆ ಅವನ ಸೂಕ್ಷ್ಮಭೂತಗಳ ಸೂಕ್ಷ್ಮಭೂತಗಳು ಎಲ್ಲ ಅವನ ಹಿಂದೆಯೇ ಇರುತ್ತೆ. ಇದರ ಜೊತೆ ಎಲ್ಲ ಅದರೊಡನೆ ಸೇರ್ಕೊಂಡ್ಬಂದಿರ್ತಾನೆ ಅದರಲ್ಲಿ. ಆದ್ದರಿಂದ ಅದೆಲ್ಲ ಹೇಳಲ್ಪಟ್ಟಿದೆ ಶ್ರುತಿಯ ಸೂತ್ರಗಳಲ್ಲಿ, ಬೇಕಾದಷ್ಟು ಬ್ರಹ್ಮಸೂತ್ರಗಳಲ್ಲಿ ಇದನ್ನೆಲ್ಲ ವಿಚಾರ ಮಾಡಿದ್ರು. ಇದಕ್ಕೆ ಕರ್ಮ ಅಂತ ಹೇಳಲ್ಪಟ್ಟಿರೋದು ಈ ರೀತಿಯಾದ ಕರ್ಮ ಅನ್ನೋದು ವಿಸರ್ಗ, ಕರ್ಮ ಸಂಜ್ಞತಃ ಅಂತ ಹೇಳಿದ್ದು ಶ್ರುತಿಸಿದ್ದ ಸ್ತ್ರೀ ಪುರುಷರ ಸಂಬಂಧದಿಂದ ಉಂಟಾಗುವಂತಹದ್ದು, ಅದು ಕರ್ಮ ಅಂತ ಹೇಳಲ್ಪಟ್ಟಿದೆ. ಹೆಚ್ಚ ಅಖಿಲಂ ಸಾನುಬಂಧಂ ಉದ್ವೇಜನೀಯತೆಯ. ಎಲ್ಲವೂ ಕೂಡ ಸಾನುಬಂಧಂ ಅಂದರೆ ಅದರ ಜೊತೆಗೆ ಸೇರಿರುವಂಥದ್ದೆಲ್ಲರೂ ಉದ್ವೇಜನೀಯತೆಯ, ಬಹಳ ಉದ್ವೇಗವನ್ನು ಉಂಟು ಮಾಡಬೇಕು ಇವನಿಗೆ, ಬಹಳ ಮನಸ್ಸಿಗೆ ದುಃಖ ಉದ್ವೇಗ ಉಂಟು ಮಾಡಬೇಕು ಅವನಿಗೆ. ಪರಿಹರಣೀಯತೆಯ ಚ ಮುಮುಕ್ಷುಭಿ ಜ್ಞಾತವ್ಯಂ. ಮುಮುಕ್ಷುಗಳು ಇದೆಲ್ಲ ತಿಳಿದುಕೊಳ್ಬೇಕು ಅವಶ್ಯಕವಾಗಿ. ಪರಿಹರಣೀಯತೆಯ ಚ ಅನಂತರಮೇವ ವಕ್ಷ್ಯತೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಇದು 12ನೇ
ಶ್ಲೋಕದಲ್ಲಿ ಈ ವಿಷಯವನ್ನು ಸ್ವಲ್ಪ ಸ್ಪಷ್ಟವಾಗಿ ವಿಸ್ತಾರವಾಗಿ ಹೇಳಲ್ಪಡುತ್ತೆ ಅನ್ನೋದನ್ನ ಇಲ್ಲಿ ಮೊದಲು ಇವನು ಕೇಳಿದ ಪ್ರಶ್ನೆಗೆ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಹೇಳಲ್ಪಟ್ಟ ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಈ ಶಬ್ದಗಳಿಗೆ ಅರ್ಥವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅದರಲ್ಲಿ ಬ್ರಹ್ಮ ಅಧ್ಯಾತ್ಮ ಕರ್ಮ, ಬ್ರಹ್ಮ ಮತ್ತೆ ಸ್ವಭಾವ, ಅಧ್ಯಾತ್ಮ ಅಂದರೆ ಸ್ವಭಾವ ಅಧ್ಯಾತ್ಮ ಅಂತ ಹೇಳೋದು. ಅಧ್ಯಾತ್ಮ ಮುಚ್ಯತೆ ಅಂತ ಹೇಳಿ, ಅಧ್ಯಾತ್ಮ ಅನ್ನೋದು ಸ್ವಭಾವ, ಅಧ್ಯಾತ್ಮ ಅಂದರೆ ಆತ್ಮನಿಗೆ ಸಂಬಂಧಿಸಿದ್ದು ಅಂತ ಅರ್ಥ, ಆತ್ಮನೊಡನೆ ಸಂಬಂಧಿಸಿಕೊಂಡು ಬರುವಂತಹದ್ದು. ಅಧಿಯಾತ್ಮ ಅನ್ನೋದಕ್ಕೆ ಅಧಿಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳು ಹೇಳ್ಬೋದು. ಅಧ್ಯಾತ್ಮ ಅನ್ನುವಾಗ ಇಲ್ಲಿ ಅಧಿ ಅನ್ನುವ ಶಬ್ದಕ್ಕೆ ಆತ್ಮನೊಡನೆ ಸಂಬಂಧಿಸಿ ಬರುವಂತಹದ್ದು ಅಧ್ಯಾತ್ಮ. ಸ್ವಭಾವ ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ. ಸ್ವಭಾವ ಶಬ್ದದಿಂದ ಶ್ಲೋಕದಲ್ಲಿ ಗೀತೆಯಲ್ಲಿ ಸ್ವಭಾವ ಅಧ್ಯಾತ್ಮಂ, ಆತ್ಮನೊಡನೆ ಸಂಬಂಧಿಸಿದ್ದು ಸ್ವಭಾವ ಅಂತ ಹೇಳಿದ್ರೆ, ಪ್ರಕೃತಿ ಎನ್ನುವುದು ಆತ್ಮನೊಡನೆ ಯಾವ ಸಂಬಂಧಿಸ್ಕೊಂಡು ಬರುತ್ತೆ? ಪ್ರಕೃತಿಯೇ ಸಂಬಂಧಿಸ್ಕೊಂಡು ಬರುವಂಥದ್ದು ದೇಹ ಇಂದ್ರಿಯ ರೂಪಗಳಲ್ಲಿ. ಅದು ಸ್ವಭಾವ ಶಬ್ದದಿಂದ ಹೇಳಲ್ಪಟ್ಟಿದೆ. ಬ್ರಹ್ಮಪರಮಂ ಅಂತ ಹೇಳೋದು ಪರಿಶುದ್ಧವಾದ ಪ್ರಕೃತಿಯುಕ್ತವಾದ ಆತ್ಮಸ್ವರೂಪವನ್ನು ತಿಳಿಸುತ್ತೆ. ಅದು ಅಕ್ಷರ ಕಿಂ ತದ್ ಬ್ರಹ್ಮ ಅಂತ ಹೇಳಿದಾಗ ಅಕ್ಷರಂ ಪರಮಂ ಅಂತ ಹೇಳಲ್ಪಟ್ಟಿದೆ. ಅಕ್ಷರ ಶಬ್ದವು ಚೇತನ ಸಮಷ್ಟಿಯನ್ನು ತಿಳಿಸುತ್ತೆ. ಶ್ರುತಿಯಲ್ಲಿ ಹೇಳಲ್ಪಟ್ಟ ವಿಷಯವೇ ಇದೆಲ್ಲ. ಕರ್ಮವು ವಿಸರ್ಗ ಅಂತ ಹೇಳಲ್ಪಟ್ಟಿರೋದು. ಕರ್ಮವು ಇದು ಯೋಷಿತ್ ಸಂಬಂಧದಿಂದ ಉಂಟಾಗುವಂತಹದ್ದು. ಸ್ತ್ರೀ ಪುರುಷರ ಸಂಬಂಧದಿಂದ ಪ್ರಾಣಿಗಳ ಒಂದು ಸೃಷ್ಟಿ ಉಂಟಾಗುತ್ತಲ್ಲ, ಅದು ವಿಸರ್ಗ ಕರ್ಮ ಸಂಖ್ಯೆಯಿಂದ ಹೇಳಲ್ಪಟ್ಟಿದೆ. ಇದೆಲ್ಲವನ್ನು ಒಬ್ಬ ಮುಮುಕ್ಷುವಾದವನು ಅವಶ್ಯವಾಗಿ ತಿಳಿಯಬೇಕು. ಯಾವುದನ್ನು ಪಡೆದುಕೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನುವ ದೃಷ್ಟಿಯಿಂದ ತಿಳಿದುಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಇದು ಇಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಒಬ್ಬ ಭಕ್ತಿಯೋಗಿ ತಿಳಿಬೇಕಾದ ವಿಷಯಗಳಿದೆಲ್ಲ. ಭಕ್ತಿಯೋಗ ಆರಂಭಿಸಿದೆ 7ನೇ ಅಧ್ಯಾಯದಿಂದ 8ನೇ ಅಧ್ಯಾಯದಲ್ಲಿ. ಇದೆಲ್ಲ ಭಕ್ತಿಯೋಗಿಗೆ ಅವಶ್ಯವಾಗಿ ತಿಳಿಯಬೇಕಾದ ಉಪಾದೇಯ ತ್ಯಾಜ್ಯ ಈ ವಿಭಾಗವೆಲ್ಲ ಇಲ್ಲಿ ಹೇಳಲ್ಪಡುತ್ತೆ. ಈಗ ಅಕ್ಷರಂ ಬ್ರಹ್ಮ ಪರಮಂ ಇತ್ಯತ್ರ ಉದ್ದೇಶ್ಯ ಉಪಾದೇಯ ಅನ್ಯಥಾ ಭಾವ ನಿರಾಸನಾಯ ತದ್ಬ್ರಹ್ಮ ಇತಿ ನಿರ್ದಿಷ್ಟಂ ಇತಿ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದಾಗ ತತ್ ಬ್ರಹ್ಮ ಇತಿ ನಿರ್ದಿಷ್ಟಂ ಅಂತ ಹೇಳುವಾಗ ಅಕ್ಷರಂ ಬ್ರಹ್ಮ ಪರಮಂ ಹೇಗೆ ಅರ್ಥ ಮಾಡಬೇಕು ಅಂದರೆ, ಬ್ರಹ್ಮ ಅಂತ ಹೇಳಲ್ಪಟ್ಟಿರೋದು ಅನ್ನೋದನ್ನು ಹೇಳಿದ್ರು. ಪರಮಂ ಅಕ್ಷರಂ ಅಂತ ಅರ್ಥ. ಬ್ರಹ್ಮ ಅಂತ ಹೇಳಲ್ಪಟ್ಟಿರೋದು ಪರಮಂ ಅಕ್ಷರಂ. ಅನ್ವಯವನ್ನು ಹೀಗೆ ಮಾಡ್ಕೋಬೇಕು ನಾವು. ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಉದ್ದೇಶ ಮತ್ತೆ ಉಪಾದೇಯ ಮೊದಲಾದದ್ದು, ವಿಧೇಯ ಮೊದಲಾದದ್ದು. ಬ್ರಹ್ಮ ಶಬ್ದ ಅತ್ರ ಪರಮಾತ್ಮ ಸಾಧರ್ಮ್ಯಾತ್ ಉಪಚಾರ ವೃತ್ತಿಯ ಇತಿ ಭಾವ. ಬ್ರಹ್ಮ ಅಂತ ಶಬ್ದ ಹೇಳಿರೋದು ಹಿಂದೆ ಜ್ಞಾನಯೋಗದಲ್ಲಿ ಹೇಳುವಾಗ ಆತ್ಮ ಸಾಮ್ಯ, ಆತ್ಮ ಪರಮಾತ್ಮ ಸಾಮ್ಯ ಮೊದಲಾದದ್ದು 4 ವಿಧವಾದ ಆ ಜ್ಞಾನಯೋಗಿಗೆ 4 ವಿಧವಾದ ವಿಪಕ್ವ ದಶೆ ಹೇಗೆ ಆಗುತ್ತೆ. ಜ್ಞಾನಯೋಗಿಗೆ ಆತ್ಮಾವಲೋಕನ ಆಗುವಾಗ 4 ಹಂತಗಳಲ್ಲಿ ಒಂದಕ್ಕಿಂತ ಒಂದು ಇನ್ನು ಮುಂದಿನ ಅವಸ್ಥೆಗಳಲ್ಲಿ ಹೇಗೆ ಆತ್ಮಾವಲೋಕನ ಆಗುತ್ತೆ. ಅವನಿಗೆ ಆತ್ಮಸ್ವರೂಪವನ್ನು ಹೇಗೆ ತಿಳ್ಕೊಳ್ತಾನೆ, ಅವನು ಅಂತ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಹೇಳುವಾಗ ಮೊದಲು ಆತ್ಮ ಸಾಮ್ಯ ಹೇಳಲ್ಪಟ್ಟಿತು. ಸರ್ವಭೂತಸ್ಥಮ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ ಹೇಳಿ 2ನೇ ಅವಸ್ಥೆಯಲ್ಲಿ ಹೇಳಿರುವಾಗ ಅಲ್ಲಿ ಎಲ್ಲಲ್ಲಿಯೂ ಇರುವ ನನ್ನನ್ನು ತಿಳಿತಾನೆ ಅಂತ ಹೇಳಿದ್ರು. ಸರ್ವಭೂತ ಸ್ಥಿತಂ ಸರ್ವಭೂತ ಎಲ್ಲ ಭೂತಗಳಲ್ಲೂ ಇರುವ ಪರಮಾತ್ಮನನ್ನು ಮತ್ತೆ ತನಗೂ ಆತ್ಮರಿಗಳಿಗೂ ಅವನು ಒಂದೇ ಆಕಾರ ಅನ್ನುವುದನ್ನು ಜ್ಞಾನಾಕಾರವನ್ನು ತಿಳಿತಾನೆ. ಕರ್ಮ ಸಂಬಂಧ ಹೋದಾಗ ಅದು ಹೇಳಲ್ಪಟ್ಟಿತು. ವ್ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ ಅಂತ 2ನೇ ಅವಸ್ಥೆ ಹೇಳಲ್ಪಟ್ಟಿತು. ವ್ಯೋಮಾಂ ಪಶ್ಯತಿ ಸರ್ವತ್ರ, ಪರಮಾತ್ಮ ಹೇಳ್ತಾ ಇರೋ ವಿಷಯ ಇದು. ನನ್ನನ್ನು ಎಲ್ಲರಲ್ಲಿಯೂ ನೋಡ್ತಾನೆ, ಎಲ್ಲರಲ್ಲಿಯೂ ನನ್ನನ್ನು ನೋಡ್ತಾನೆ, ನನ್ನನ್ನು ಎಲ್ಲರಲ್ಲಿಯೂ ನೋಡ್ತಾನೆ. ಹಾಗೆ ಹೇಳುವಾಗ ಎಲ್ಲರನ್ನೂ ಪರಮಾತ್ಮನಲ್ಲಿ, ಪರಮಾತ್ಮನನ್ನು ಎಲ್ಲರಲ್ಲಿಯೂ ಅಂತ ಹೇಳಿದ್ರೆ ಆತ್ಮನಿಗೂ ಪರಮಾತ್ಮನಿಗೂ ಕೂಡ ಆತ್ಮನಿಗೆ ಕರ್ಮ ಸಂಬಂಧ ಹೋದಾಗ ಜ್ಞಾನ ಸ್ವರೂಪ, ಪರಮಾತ್ಮನು ಜ್ಞಾನ ಸ್ವರೂಪವೇ. ಅದರಲ್ಲಿ ಇಬ್ಬರಿಗೂ ಅವರಿಗೆ ಸಾಧರ್ಮ್ಯವಿದೆ ಅನ್ನೋದು ಹೇಳಲ್ಪಟ್ಟಿತು. ಆ ಒಂದು ಸಮಾನ ಧರ್ಮತೆ, ಇಬ್ಬರೂ ಜ್ಞಾನಾಕಾರರೇ.
ಆತ್ಮನು ಅಣುಸ್ವರೂಪ, ಪರಮಾತ್ಮ ವಿಭು ಸ್ವರೂಪ ಆಗಿರಬಹುದು. ಆದರೆ ಅವನು ಜ್ಞಾನಕಾರ, ಇವನು ಜ್ಞಾನಕಾರ. ಇಬ್ಬರು ಸ್ಪಿರಿಚುವಲ್ ಎಂಟಿಟೀಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ. ಮೆಟೀರಿಯಲ್ ಅಲ್ಲ, ಸ್ಪಿರಿಚುವಲ್ ಎಂಟಿಟೀಸ್. ಇಬ್ಬರು ಜ್ಞಾನಕಾರರೇ, ಜ್ಞಾನ ಸ್ವರೂಪರು. ಆ ಸಾಧರ್ಮ್ಯದಿಂದ ಇವನಿಗೆ ಔಪಚಾರಿಕವಾಗಿ ಜೀವಾತ್ಮನಿಗೆ ಬ್ರಹ್ಮಶಬ್ದದ ಪ್ರಯೋಗವಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಶಬ್ದವು ಹೇಗೆ ಜೀವಾತ್ಮನಿಗೆ ಹೇಳಲ್ಪಡುತ್ತೆ ಅಂತ ಹೇಳಿದ್ರೆ, ಕಿಂ ತದ್ ಬ್ರಹ್ಮ ಅಂತ ಹೇಳಿದಾಗ ಪರಮಮಕ್ಷರಂ ಅಂತ ಹೇಳಲ್ಪಟ್ಟಿತ್ತಲ್ಲ, ಜೀವಾತ್ಮ ಸಮಷ್ಟಿ ಇದೆಲ್ಲ ಅಂತ ಹೇಳಿ ಜೀವಸ್ವರೂಪ ಹೇಳಿದೆಯಲ್ಲ. ಬ್ರಹ್ಮಶಬ್ದ ಹೇಗೆ ಜೀವಾತ್ಮನಿಗೆ ಹೇಳಿದೆ ಅಂದರೆ ಔಪಚಾರಿಕ ವೃತ್ತಿಯಿಂದ. ಯಾಕೆ ಅಂದರೆ ಪರಮಾತ್ಮ ಸಾಧರ್ಮ್ಯಾತ್, ಪರಮಾತ್ಮನೊಡನೆ ಸಮಾನವಾದ ಒಂದು ಧರ್ಮ ನಮಗೂ ಇದೆ. ಯಾವುದು ಅಂದರೆ ನಾವು ಜ್ಞಾನಕಾರರೇ, ಅವನು ಜ್ಞಾನಕಾರರೇ. ನಮಗೂ ಜ್ಞಾತೃತ್ವವಿದೆ, ಅವನಿಗೂ ಜ್ಞಾತೃತ್ವವಿದೆ. ಅದರಲ್ಲಿ ವ್ಯತ್ಯಾಸವಿರ್ಬೋದು. ಅವನು ಸರ್ವಜ್ಞ, ಅವನು ಸರ್ವವ್ಯಾಪಿಯಾದವನು. ಜೀವಾತ್ಮನು ಅಣುಸ್ವರೂಪ, ಎಲ್ಲೋ ಒಂದು ಕಡೆ ಇರ್ತಾನಷ್ಟೇ. ಆದ್ದರಿಂದ ಅವರಿಗೂ ಇದರಲ್ಲೂ ಪರಿಮಾಣದಲ್ಲೆಲ್ಲ ವ್ಯತ್ಯಾಸ ಇದ್ದರೂ ಜ್ಞಾನಾಕಾರತ್ವ ಅನ್ನುವುದು ಸಮಾನ. ಆ ದೃಷ್ಟಿಯಿಂದ ಬ್ರಹ್ಮಶಬ್ದವು ಔಪಚಾರಿಕವಾಗಿ ಇಲ್ಲಿ ಪ್ರಯುಕ್ತವಾಗಿದೆ ಅಂತ ಹೇಳಬೇಕು. ಅಕ್ಷರ ಶಬ್ದಸ್ಯ ನಿರ್ವಚನಂ ಪ್ರತಿಪಾದ್ಯಂ ದರ್ಶಯತಿ ನಕ್ಷರತಿ ಇತಿ ಅಕ್ಷರಂ. ನಿರ್ವಚನ ಏನು ಅಕ್ಷರ ಶಬ್ದಕ್ಕೆ? ಯಾವುದು ನಾಶವಾಗುವುದಿಲ್ಲವೋ ಅದು ಅಕ್ಷರ, ಯಾವುದು ಪರಿಣಾಮ ಹೊಂದೋದಿಲ್ವೋ ಅದು ಅಕ್ಷರ. ನಕ್ಷರತಿ ಇತಿ ಅಕ್ಷರಂ ಅನ್ನೋದು ನಿರ್ವಚನ. ಪ್ರಮಾಣ ಏದು ಅಂತ ಹೇಳಿದ್ರೆ, ಪ್ರಮಾಣವು ಶ್ರುತಿ ಪ್ರಮಾಣ. ಅದರಿಂದ ಕ್ಷೇತ್ರಜ್ಞ ಸಮಷ್ಟವು ಶ್ರೌತಂ ಪ್ರಯೋಗಂ ದರ್ಶಯತಿ. ಶ್ರೌತ ಪ್ರಯೋಗ ಅಂದರೆ ಶ್ರುತಿಯಲ್ಲಿ ಹೇಳಿರಲ್ಪಟ್ಟ ಪ್ರಯೋಗ, ಶ್ರುತಿಯಲ್ಲಿ ಕಂಡುಬರುವಂತಹ ಪ್ರಯೋಗ. ಅದು ಸುಬಾಲೋಪನಿಷತ್ತನ್ನು ಹೇಳ್ತಾರೆ, ಅವ್ಯಕ್ತಂ ಅಕ್ಷರೇ ಲೀಯತೆ. ಅಕ್ಷರ ಶಬ್ದವು ಅಲ್ಲಿ ಜೀವ ಸಮಷ್ಟಿಯನ್ನು ತಿಳಿಸುತ್ತೆ. ಲೀಯತೆ ಅಂತ ಹೇಳಿದೆಯಲ್ಲ, ಲಯ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಲಯ ಅಂತ ಹೇಳುವುದು ಆಯಾ ವಸ್ತುಗಳ ಒಂದು ಸ್ವರೂಪಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಲಯ ಅಂತ ಹೇಳಿದ್ರೆ ಯಾವಾಗಲೂ ಕಾರ್ಯವು ಕಾರಣದಲ್ಲಿ ಲಯವಾಗಬೇಕು. ಆವಾಗಲೇ ಅದು ತನ್ನ ಸ್ವರೂಪವನ್ನು ಕಳೆದುಕೊಂಡು ಇನ್ನೊಂದು ಸ್ವರೂಪಕ್ಕೆ ಹೋಗುತ್ತೆ. ಬೇರೆ ಅವಸ್ಥೆಯ ಸ್ವರೂಪವೇ ಬದಲಾಗಬೇಕಾದ್ರೆ ಕಾರ್ಯಕಾರಣ ಭಾವ ಇರಬೇಕು. ಆದರೆ ಇಲ್ಲಿ ಪ್ರಕೃತಿಗೂ ಜೀವಾತ್ಮನಿಗೂ ಕಾರ್ಯಕಾರಣ ಭಾವ ಇಲ್ಲ. ಜೀವಾತ್ಮನು ನಿತ್ಯ, ಮೂಲ ಪ್ರಕೃತಿಯೂ ನಿತ್ಯವೇ. ಆದ್ದರಿಂದ ಪ್ರಕೃತಿಯಿಂದ ಜೀವಾತ್ಮ ಉಂಟಾಗಿಲ್ಲ. ಪ್ರಕೃತಿಯು ಜೀವಾತ್ಮರುಗಳು ಹೋಗಿ ಸೇರ್ತಾರೆ ಮೂಲ ಪ್ರಕೃತಿ ಅಂತ ಹೇಳಿದ್ರೆ ಕಾರ್ಯಕಾರಣ ಭಾವ ಇಲ್ಲದೆ ಇರೋದ್ರಿಂದ ಲಯ ಶಬ್ದದಲ್ಲಿ ಸ್ವರೂಪ ನಾಶವಿಲ್ಲ. ಇಬ್ಬರೂ ಒಂದಾಗಿರ್ತಾರೆ, ಎರಡು ಅಂತ ತಿಳಿದೇ ಇರೋ ಹಾಗೆ. ಆ ರೀತಿ ಸಂಶ್ಲೇಷ ವಿಶೇಷ ಅಂತ ಅರ್ಥ. ಲಯ ಅತ್ರ ಸಂಶ್ಲೇಷ ವಿಶೇಷ. ಸಂಶ್ಲೇಷ ಅಂದರೆ ಗಾಢವಾಗಿ ಸೇರಿರುವಂಥದ್ದು. ಎರಡು ಒಂದು ಬೇರೆ ಅಂತ ಹೇಳೋಕ್ಕಾಗದೇ ಇರೋ ಹಾಗಿರುವಂಥದ್ದು. ಅಥವಾ ಶ್ರುತೌ ಅಕ್ಷರ ಶಬ್ದೇನ ಉನ್ಮಗ್ನ ಚೇತನಾಂಶ ಪ್ರಕೃತ್ಯವಸ್ಥಾ ವಿಶೇಷ ಏವ ವಿಧೀಯತೆ ಸಾಕ್ಷಾತ್ ಪ್ರಳಯಾರ್ಥತ್ವೇಪಿ ನ ವಿರೋಧ. ಪ್ರಳಯ ಅಂತ ಹೇಳುವಾಗ ಚೇತನಾಂಶವು ಪ್ರಕೃತಿಯು ಒಟ್ಟಿಗೆ ಸೇರಿಬಿಡುತ್ತೆ. ಆದ್ದರಿಂದ ಚೇತನಾಂಶವು ಪ್ರಕೃತಿಯ ಅವಸ್ಥೆಯಲ್ಲಿರುವಂತಹ ಚೇತನಾಂಶ ಹೇಳಲ್ಪಡುತ್ತೆ ಅಂತಾನು ಹೇಳ್ಬೋದು. ಅಂದರೆ ಆ ರೀತಿ ಹೇಳಿದ್ರೆ ನಮಗೂ ಒಂದು ಅರ್ಥ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಪ್ರಕೃತಿಯ ಅವಸ್ಥೆಯಲ್ಲಿಯೇ ಇರುವ ಚೇತನಾಂಶ ಅಂತ ಹೇಳಿಬಿಟ್ಟು ಪ್ರಕೃತಿಗೂ ಅವನಿಗೂ ವಿಶೇಷವೇ ಇಲ್ಲ. ಅಚಿತ್ ಅವಿಶಿಷ್ಟಾನ್ ಪ್ರಳಯೇ ಜಂತು ನವಲೋಕ್ಯ ಜಾತ ನಿರ್ವೇದ ಅಂತ ಅದನ್ನೇ ದಯಾಶತಕದಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟವಾಗಿ ಹೇಳ್ತಾರೆ. ಕರ್ಣ ಕಳೇಬರ ಯೋಗಂ ವಿತರಿಸಿ ವೃಷಶೈಲನಾಥ ಕರುಣೇತ್ವಂ ಅಂತ ಹೇಳಿದಾಗ ದಯಾದೇವಿಯೇ ಅಚಿತ್ ಅವಿಶಿಷ್ಟಾನ್, ಅಚಿತ್ತಕ್ಕೂ ಇವನಿಗೂ ವಿಶೇಷವೇ ಇಲ್ಲ ಅನ್ನೋ ಹಾಗಿರ್ತಾನು. ಅಚಿತ್ ಅಂತಾನೆ ಹೇಳಬೇಕು, ಹಾಗಿರ್ತಾನೆ ಹಾಗಂತ ಹೇಳಿದ್ರು. ಸ್ವರೂಪ ಹಾಗೆಯೇ ನಾಶವಾಗುವುದಿಲ್ಲ, ಆದರೂ ಅಚೇತನದಂತೆ ಏನು ತಿಳಿಯದ ಅವಸ್ಥೆಯಲ್ಲಿ ಇರ್ತಾನೋ ಅನ್ನೋದರಿಂದ ಆ ಒಂದು ದೃಷ್ಟಿಯಿಂದಲೂ ಹೇಳಬಹುದು ಅಂತ ಹೇಳಿ. ತಥಾಪಿ ಶಬ್ದ ಪ್ರವೃತ್ತಿ ದ್ವಾರಭೂತ ಚಿದಂಶೆ ತಾತ್ಪರ್ಯಾತ್ ತದುದಾಹರಣ. ಹಾಗೆ ಹೇಳಿದ್ರು ಕೂಡ ಶಬ್ದ ಪ್ರವೃತ್ತಿ ದ್ವಾರಭೂತ ಚಿದಂಶೆ, ಶಬ್ದ ಪ್ರವೃತ್ತಿಗೆ ಮೂಲಕ ಅವ್ಯಕ್ತಂ ಅಕ್ಷರೇ ಲೀಯತೆ ಅಂತ ಹೇಳುವಾಗ ಅಕ್ಷರತಿ ಇತಿ ಅಕ್ಷರಂ, ಅವ್ಯಕ್ತ ಅಂತ ಹೇಳೋದು ಪ್ರಕೃತಿ ಅಕ್ಷರದಲ್ಲಿ. ಅದರಿಂದ ಆ ಶಬ್ದಗಳ ಪ್ರಯೋಗದಲ್ಲಿ ಹೇಳುವಾಗ ಚೇತನಾಂಶವೇ ಅಲ್ಲಿ ಪ್ರಧಾನ.
ಅವ್ಯಕ್ತಂ ಅಕ್ಷರೇ ಲೀಯತೆ ಅಂತ ಹೇಳಿದಾಗ ಅಲ್ಲಿ ಅಕ್ಷರಲ್ಲಿ ಚೇತನಾಂಶವೇ ಪ್ರಧಾನ. ಆದ್ದರಿಂದ ಈ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರು. ಪರಮಕ್ಷರಂ ಇತ್ಯತ್ರ ವಿಶೇಷಣ ಅಭಿಪ್ರೇತಮಾಹ ಪ್ರಕೃತಿ ವಿನಿರ್ಮುಕ್ತಂ ಆತ್ಮಸ್ವರೂಪಂ. ಪ್ರಕೃತಿಯಿಂದ ಬಿಡಲ್ಪಟ್ಟಂತಹ ಆತ್ಮಸ್ವರೂಪವು ಪರಿಶುದ್ಧವಾದ ಆತ್ಮಸ್ವರೂಪ. ಅದು ಪರಮಂ ಅಕ್ಷರಂ. ಪರಮಂ ಅಕ್ಷರಂ ಅಂದರೆ ಶ್ರೇಷ್ಠವಾದ ಅಕ್ಷರ ಅಂದರೆ ಏನರ್ಥ? ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪ ಅಂತ ಅರ್ಥ. ಸ್ವಭಾವ ಶಬ್ದಾರ್ಥ ಪ್ರಕೃತಿ ನಿತ್ಯ ಸಂಬಂಧಮಿತಿ ಯಾವತ್. ಯಾವಾಗಲೂ ಸ್ವಭಾವ ಅನ್ನೋದು ಸ್ವಭಾವ ಅದರ ಸ್ವಭಾವ ಅಂತ ಹೇಳಿದ್ರೆ ಅದು ನಿತ್ಯವೂ ಸಂಬಂಧಿಸಿರೋದು ಅಂತ ಅರ್ಥ. ಅನಾದಿ ಕಾಲದಿಂದ ಸಂಬಂಧಿಸ್ಕೊಂಡು ಬರ್ತಾ ಇದೆಯಲ್ಲ, ಆ ದೃಷ್ಟಿಯಿಂದ ಅದು ಹೇಳಲ್ಪಟ್ಟಿದೆ. ಕಿಂ ತತ್ ಇತಿ ಆಕಾಂಕ್ಷಾಯಾಮ್ ಅಧ್ಯಾತ್ಮ ಶಬ್ದಾನುಸಾರೇಣ ಅನಾತ್ಮ ಇತಿ. ಅಧ್ಯಾತ್ಮ ಅಂತ ಹೇಳುವಾಗ ಅಧ್ಯಾತ್ಮ ಅಂದರೆ ಆತ್ಮನೊಡನೆ ಸಂಬಂಧಿಸಿರುವುದು ಅಧ್ಯಾತ್ಮ. ಆ ರೀತಿ ಆತ್ಮನಿ ಅಧಿವಸನಾತ್, ಆತ್ಮನೊಡನೆ ಸೇರಿ ಇರುತ್ತೆ ಅಂತ ಅರ್ಥ. ಆತ್ಮನಿ ಅಧಿವಸನಾತ್ ಅಂತ ಹೇಳಿದ್ರೆ ಸಂಬಧ್ಯಮಾನಂ, ಸಂಬಂಧಿಸುವಂತಹದ್ದು ಅನ್ನೋದರಿಂದ ಅಧ್ಯಾತ್ಮ ಶಬ್ದ ನಿರ್ವಚನಂ. ಅಧ್ಯಾತ್ಮ ಶಬ್ದಕ್ಕೆ ಆ ರೀತಿ ನಿರ್ವಚನವು ಹೇಳಲ್ಪಡುತ್ತೆ ಇಲ್ಲಿ. ಆದ್ದರಿಂದಲೇ ಸಿದ್ಧಂ ಅನಾತ್ಮತ್ವಂ, ಆತ್ಮನೊಡನೆ ಸಂಬಂಧಿಸಿರೋದ್ರಿಂದ ಇದು ಆತ್ಮವಲ್ಲ. ಅದು ಆತ್ಮನೊಡನೆ ಸಂಬಂಧಿಸಿದೆಯೇ ಹೊರತು ಆತ್ಮವೇ ಅಲ್ಲವಲ್ಲ. ಆದ್ದರಿಂದ ಪ್ರಕೃತಿ ಅನಾತ್ಮವಾದದ್ದು, ಅಲ್ಲದ್ದು. ಆದ್ದರಿಂದ ಅದಕ್ಕೆ ಆ ರೀತಿ ಅರ್ಥವನ್ನು ಮಾಡಿದ್ರು ಇಲ್ಲಿ. ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಅಧ್ಯಾತ್ಮ ಅಂದರೆ ಸ್ವಭಾವ ಅಂದರೆ ಆತ್ಮನೊಡನೆ ಯಾವಾಗಲೂ ಸಂಬಂಧಿಸಿಕೊಂಡು ಬರ್ತಾ ಇರೋದು. ಅದು ಯಾವುದು? ಪ್ರಕೃತಿ. ಆದ್ದರಿಂದ ಅದು ಪ್ರಕೃತಿಯು ಹೇಳಲ್ಪಟ್ಟಿದೆ ಅಧ್ಯಾತ್ಮ ಶಬ್ದದಿಂದ. ತದ್ವಾಸನಾಧಿಕಂ ತತ್ ಸಂಸರ್ಗ ಉಪಾಧಿಕ ಅಜ್ಞಾನ ಕರ್ಮ ವಾಸನಾಧಿಕಂ. ಅಜ್ಞಾನ ಕರ್ಮ ವಾಸನ ರುಚಿ ಇದೆಲ್ಲ ಹೇಳಲ್ಪಡುತ್ತೆ ಅದರಲ್ಲಿ. ಇದೆಲ್ಲವೂ ಕೂಡ ಈ ಪ್ರಕೃತಿ ಸಂಸರ್ಗದಿಂದ, ಅದರ ಕಾರಣದಿಂದ ಉಂಟಾಗುವಂಥದ್ದು. ಅದೆಲ್ಲವೂ ಕೂಡ ಎಲ್ಲವೂ ಅಲ್ಲಿ ಸೇರಲ್ಪಟ್ಟಿದೆ. ಭೂತ ಸೂಕ್ಷ್ಮ ದೇಹೇ ಜ್ಞಾತವ್ಯತ್ವೇ ಶ್ರುತಿಂ ದರ್ಶಯತಿ. ಭೂತ ಸೂಕ್ಷ್ಮಗಳು ಅಂತ ಹೇಳಲ್ಪಟ್ಟಾಗ ಪಂಚಮ್ಯಾಮಾಹುತವು ಆಪಹ ಮಾತ್ರ ಹೇಳಲ್ಪಟ್ಟಿದೆ ಅಲ್ಲಿ. ಬರೀ ಆಪಹ ಅಂದರೆ ಅಪ್ತತ್ವ ಮಾತ್ರ ತಾನೇ ಹೇಳಿದೆಯಲ್ಲ ಅಲ್ಲಿ. ಅಂದರೆ ಪಂಚಸೂಕ್ಷ್ಮಭೂತಕ್ಕೆ ಉಪಲಕ್ಷಣ ಅಂತ ಅರ್ಥ ಮಾಡಿದ್ರು ಅದನ್ನು. ಅದು ಪಂಚಾಗ್ನಿ ವಿದ್ಯೆಯಲ್ಲಿ ಪಾಂಚಾಂದೋಗ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯ. ಇದೆಲ್ಲ ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ. ಇದೆಲ್ಲ ಶ್ರೀಭಾಷ್ಯದಲ್ಲಿ ನಾವು ಅಧ್ಯಯನ ಮಾಡಿರುವಂತಹ ವಿಷಯ. ಇದೆಲ್ಲ ಪಂಚಾಗ್ನಿ ವಿದ್ಯೆಯ ವಿಷಯ ವಿಸ್ತಾರವಾಗಿ ಬರುತ್ತೆ, ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಭಾಷ್ಯಕಾರರು. ವೇತ್ಥೇತಾ ಪಂಚಮ್ಯಾಮಾಹುತವಾಪಃ ಪುರುಷವಚಸೋ ಭವಂತಿ. ಇದನ್ನು ಅವನು ಪ್ರಶ್ನೆ ಕೇಳ್ತಾನೆ. ಇವನು ಶ್ವೇತ ಸೇತುಗತುವಿಗೆ ಮಾಡುವ ಪ್ರಶ್ನೆ, 5 ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಪ್ರಶ್ನೆಗಳಿಗೆ ಉತ್ತರ ಇದೆಲ್ಲ ಪಂಚಾಗ್ನಿ ವಿದ್ಯೆಯಲ್ಲಿ ಬರುವಂತಹ ವಿಷಯ. ಆವಾಗ ಅವನು ಉತ್ತರವನ್ನು ಕೊಡ್ತಾನೆ. ಇತಿತೋ ಪಂಚಮ್ಯಾಮಾಹುತವಾಪಃ ಪುರುಷವಚಸೋ ಭವಂತಿ ಎಲ್ಲ ಹೇಳ್ತಾನೆ. ಅವರು ಹೇಗೆ ಅವನಿಗೆ ಒಂದು ಜಲ ಶರೀರ ಇರುತ್ತೆ, ಸ್ವರ್ಗದಲ್ಲಿ ಹೋದರೆ ಸೋಮರಾಜ ಅಂತ ಹೇಳಲ್ಪಡುತ್ತೆ ಅದಕ್ಕೆ. ಅದನ್ನು ಅಗ್ನಿಯಲ್ಲಿ ಆಹುತಿ ಮಾಡ್ತಾರೆ. ಎಲ್ಲಿ ಅಂದರೆ ಅದು ಮೇಘವಾಗುತ್ತೆ, ಮೇಘವಿಂದಾಗಿ ವರ್ಷಿಸುತ್ತೆ, ಮಳೆ ಆಗುತ್ತೆ. ಆ ಮಳೆಯ ಹನಿಗಳ ನೀರು ಜೊತೆ ಸೇರಿಕೊಂಡು ಬರ್ತಾನೆ ಜೀವಾತ್ಮ. ಮಳೆಯ ಹನಿಗಳ ಜೊತೆ ಬೇರೆ ಅಂತ ಹೇಳೋಕ್ಕಾಗದೆ ಇರುವಾಗ ಸೇರ್ಕೊಂಡು ಬರ್ತಾನೆ. ಆದ್ದರಿಂದ ಆ ನೀರಿನ ಜೊತೆ ಎಲ್ಲ ಜೀವಾತ್ಮರುಗಳು ಇರ್ತಾರೆ. ಎಷ್ಟೋ ಜನ ನಮಗೆ ಗೊತ್ತಾಗೋದಿಲ್ಲ. ಆ ನೀರೆಲ್ಲ ಭೂಮಿಯಲ್ಲಿ ಬಂದು ಗಿಡಗಳಲ್ಲಿ ಸೇರಿಕೊಂಡು ಅದರಿಂದ ಬೆಳೆಯುವ ಅಕ್ಕಿ, ಗೋಧಿ ಮೊದಲಾದ ಅದರ ಜೊತೆ ಹೋಗಿ ಸೇರಿಕೊಳ್ತಾನೆ. ಅದನ್ನು ತಿಂದಾಗ ಒಬ್ಬ ಮನುಷ್ಯ ಅವನ ಹೊಟ್ಟೆ ಒಳಗೆ ಹೋಗಿ ಸೇರ್ಕೋತಾನೆ. ಅವನಿಂದ ಅವನ ರೇತಸ್ಸಲ್ಲಿ ಹೋಗಿ ಸೇರುತ್ತೆ. ಅವನಿಂದ ಸ್ತ್ರೀ ಒಳಗಡೆ ಹೋಗಿ ಅವಳ ಗರ್ಭದಲ್ಲಿ ಪಡ್ಕೊಂಡು ಹೋಗಿ ಅದರಿಂದ ಒಂದು ಸ್ಥೂಲ ರೂಪವಾಗಿ ಹುಟ್ಟುತ್ತಾನೆ. ಇನ್ನೊಂದು ಜನ್ಮ ಬರುತ್ತೆ ಅವನಿಗೆ. ಇದೆಷ್ಟು ದುಃಖವಾದ ವಿಷಯ. ಇದೆಲ್ಲ ಏನೂ ಅನುಭವವಿಲ್ಲ ಅವನಿಗೆ. ಈ ಅವಸ್ಥೆಗಳಲ್ಲೆಲ್ಲ ಅಚೇತನದಂತೆಯೇ ಇರ್ತಾನವನು. ಇದೆಲ್ಲ ಅಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದೆ. ತಜ್ಜೈತ್ಥಂ ವಿದುಹು ಅಂತ ಇತಿ ಅಪ್ಶಬ್ದ ಉಪಲಕ್ಷಿತ ಪಂಚಭೂತ ಸೂಕ್ಷ್ಮ ವೇದ್ಯತ್ವಂ ಈ ಉಕ್ತಮಿತಿ ಭಾವ. ತತ್ ಯೇ ಇತ್ತಂ ವಿದುಹು ಯೇ ಚ ಇಮೇ ಅರಣ್ಯೇ ಶ್ರದ್ಧಾ ಸಪೈತ್ಯುಪಾಸತೆ ತೇ ಅತ್ಯಶಮೇವ ಅಭಿಸಂವಿಶಂತಿ ಅಂತ ಚಾಂದೋಗ್ಯ ವಾಕ್ಯ ಪಂಚಾಗ್ನಿ ವಿದ್ಯೆಯಲ್ಲಿ ಬರುವಂತಹ ವಿಷಯ. ಯಾರು ಈ ರೀತಿ ಉಪಾಸನೆ ಮಾಡ್ತಾರೋ,
ಈ ಮನುಷ್ಯನ ಒಂದು ಜೀವನ ಚಕ್ರ ಅಲ್ಲಿ ಹೇಳಲ್ಪಟ್ಟಿದೆ, ಏನೇನಾಗಿ ಹೇಗೆಲ್ಲ ಬರ್ತಾನೆ ಅಂತ. ಇದನ್ನೆಲ್ಲ ಉಪಾಸನೆ ಮಾಡಿ ಈ ಪರಮಾತ್ಮನನ್ನ ಶ್ರದ್ಧಾ ತಪ ಇತ್ಯುಪಾಸತೆ ಅಂತ, ಶ್ರದ್ಧೆಯಿಂದ ತಪಶಬ್ದಿತನಾದ ಪರಮಾತ್ಮನನ್ನ ಉಪಾಸನೆ ಮಾಡ್ತಾರೆ ಇದರ ಜ್ಞಾನದೊಡನೆ ಅಂತ ಹೇಳಿದ್ರೆ, ಅಲ್ಲಿ ಮಾಡುವುದು ಅವರು ಪರಮಾತ್ಮನನ್ನು ಆತ್ಮವಾಗಿ ಉಳ್ಳ ಜೀವಾತ್ಮನ ಉಪಾಸನೆ ಅಲ್ಲಿ ಹೇಳಲ್ಪಟ್ಟಿದೆ ಪಂಚಾಗ್ನಿ ವಿದ್ಯೆಯಲ್ಲಿ. ಅವನಿಗೂ ಕೂಡ ಅರ್ಚಿರಾದಿ ಮಾರ್ಗ ಫಲ ಹೇಳಿದೆ. ಆದ್ದರಿಂದ ಪಂಚಾಗ್ನಿ ವಿದ್ಯೆಯು ಒಂದು ಬ್ರಹ್ಮವಿದ್ಯೆ ಅಂತ ನಿರ್ಧಾರ ಮಾಡಲ್ಪಟ್ಟಿದೆ. ಪಂಚಾಗ್ನಿ ವಿದ್ಯೆಯು ಒಂದು ಬ್ರಹ್ಮವಿದ್ಯೆ, ಅದರಲ್ಲಿ ಈ ವಿಷಯವನ್ನೆಲ್ಲ ಹೇಳಲ್ಪಟ್ಟಿದೆ 5ನೇ ಅಧ್ಯಾಯ ಛಾಂದೋಗ್ಯದಲ್ಲಿ. ಇದರ ಮೇಲೆ ಬೇಕಾದಷ್ಟು ಸೂತ್ರಗಳಲ್ಲಿ ನಾವು ನೋಡಿದ್ವಿ. ಬ್ರಹ್ಮಸೂತ್ರದಲ್ಲಿ ಹೇಳಲ್ಪಟ್ಟಿದೆ ಎಲ್ಲ, ಛಾಂದೋಗ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ನನು ಉಪಾಯ ಕರ್ತೃಭೂತ ಇದಾನೀಂತನ ಆತ್ಮಸ್ವರೂಪ ಪರಿತ್ಯಾಗೇನ ಪರಿಶುದ್ಧ ಆತ್ಮಸ್ವರೂಪ ಕಥನಂ ಮುಮುಕ್ಷೋ ಕೋಪಯುಕ್ತಂ. ಇಲ್ಲಿ ಹೇಳಿದೆ ಉಪಾಯ ಕರ್ತೃಭೂತ ಅಂತ ಹೇಳಿದ್ರು. ಉಪಾಯವನ್ನು ಅನುಷ್ಠಾನ ಮಾಡೋಕ್ಕೆ ಕರ್ತ ಆಗಿರೋನು ಯಾರು ಅಂತ ಹೇಳಿದ್ರೆ, ಈ ದೇಹದೊಡನೆ ಇರುವಂತಹ ಆತ್ಮಸ್ವರೂಪವನ್ನು ಬಿಟ್ಟು ಪರಿಶುದ್ಧವಾದ ಆತ್ಮಸ್ವರೂಪ ಯಾಕೆ ತಿಳ್ಕೊಳ್ಬೇಕು ಅವನು? ಇದೇ ವಿಷಯ ಭಕ್ತಿಯೋಗಿಗೂ ಬರುತ್ತೆ, ಮೋಕ್ಷ ಪಡೆದುಕೊಳ್ಳುವವನಿಗೂ ಇದೇ ಮುಮುಕ್ಷುಗೆ ಪರಿಶುದ್ಧ ಆತ್ಮಸ್ವರೂಪ ಇದು ಜಿಜ್ಞಾಸು ವಿಷಯಕ್ಕೆ ಹೇಳಲ್ಬಿಡುವಂಥದ್ದು. ಭಕ್ತಿಯೋಗಿ ಪರಮಾತ್ಮನನ್ನು ತಿಳ್ಕೊಳ್ತಾನೆ, ಜಿಜ್ಞಾಸು ತಿಳ್ಕೊಳ್ಳೋದು ಪರಿಶುದ್ಧ ಆತ್ಮಸ್ವರೂಪ. ಯಾಕೆಂದರೆ ಅವನಿಗೆ ಅದುವೇ ಪ್ರಾಪ್ಯ ಜಿಜ್ಞಾಸುಗೆ. ಅದನ್ನು ಅನುಭವಿಸಿ ಆಮೇಲೆ ಉಪಾಸನೆ ಮಾಡಿ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅನ್ನೋದು ಗೀತೆಯಲ್ಲಿ ಹೇಳಲ್ಪಟ್ಟರಂತೆ. ಅರ್ಥಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. 4 ವಿಧವಾದ ಭಕ್ತರಲ್ಲಿ ಜಿಜ್ಞಾಸು ಅಂತ ಹೇಳುವವನು ಪರಿಶುದ್ಧವಾದ ಆತ್ಮಸ್ವರೂಪವನ್ನು ತಿಳಿದುಕೊಳ್ಬೇಕು. ಯಾಕೆಂದರೆ ಅವನಿಗೆ ಅದುವೇ ಪ್ರಾಪ್ಯ. ಅದನ್ನು ಅನೇಕ ಕಾಲ ಅನುಭವಿಸಿ ಅದಾದ ಮೇಲೆ ಅವನು ಪರಮಾತ್ಮನ ಉಪಾಸನೆ ಮಾಡಿ ಮುಂದೆ ಹೋಗ್ತಾನೆ ಅವನು ಮೋಕ್ಷಕ್ಕೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳಿದ ಜಿಜ್ಞಾಸು ಕೇವಲಿ ಅಲ್ಲ, ಇವನು ಪರಮಾತ್ಮನ ಸಂಬಂಧವನ್ನು ಹೊಂದಿರುವವನೇ, ಆದರೆ ಆತ್ಮಸ್ವರೂಪವನ್ನೇ ಅನೇಕ ಕಾಲ ಅನುಭವಿಸಿ ಹೋಗಬೇಕು ಅಂತ ಇಷ್ಟಪಡ್ತಾನೆ. ಬೇಕಾ ಅಧಿಕಾರಿಗಳಿಗೆ ಅವರು ಬೇಕಾದ ಇಚ್ಛೆ ಇರುತ್ತೆ, ಅವರವ್ರ ಇಚ್ಛೆ. ಯಾಕೆ ಹೀಗೆ ಇಚ್ಛೆ ಪಡ್ತಾನೆ ಅಂದರೆ ಅದು ನಮಗೆ ಗೊತ್ತಿಲ್ಲ. ಅವನ ಒಂದು ಪ್ರಾರಬ್ಧ ಕರ್ಮದ ಕಾರಣ ಆ ಇಚ್ಛೆ ಬರುತ್ತೆ ಅವನಿಗೆ. ಆಳ್ವಾರು ಹೇಳ್ತಾರೆ, ಇಷ್ಟೆಲ್ಲ ಕಷ್ಟಪಟ್ಟು ಜೀವಾತ್ಮನನ್ನು ತಿಳಿದುಕೊಂಡು ಅವನನ್ನು ಅನುಭವಿಸಿ ಇದೆಲ್ಲ ಮಾಡೋಕ್ಕೂ ಕೂಡ ಪರಮಾತ್ಮನ ಅನುಗ್ರಹ ಇಲ್ಲದೆ ಮಾಡೋಕ್ಕಾಗೋದಿಲ್ಲ ನೀವು. ಇದು ಹಿಂದೆ ಹೇಳಲ್ಪಟ್ಟಿತು 4-5 ಅಧ್ಯಾಯಗಳಲ್ಲೆಲ್ಲ. ಪರಮಾತ್ಮನ ದಿವ್ಯಮಂಗಳ ವಿಗ್ರಹ ಧ್ಯಾನ ಮಾಡಿ ಅದರಿಂದ ಇವನು ಪೂರ್ವಜನ್ಮ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಜೀವಾತ್ಮ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಕರ್ಮಯೋಗಿಯು ಹಾಗೆಯೇ. ಆತ್ಮಾವಲೋಕನಕ್ಕೂ ಪರಮಾತ್ಮನ ಅನುಗ್ರಹ ಅತ್ಯಂತ ಅವಶ್ಯಕ. ಇಲ್ಲಿ ಗೀತೆಯಲ್ಲಿ ಹೇಳಿರುವುದು ಈ ರೀತಿಯೇ. ಆದ್ದರಿಂದ ಇದು ಯೋಗ ದರ್ಶನದಲ್ಲಿ ಹೇಳಿದಾರೋ ಹಾಗೆ ಅಲ್ಲ, ಇದು ಪತಂಜಲಿ ಯೋಗ ದರ್ಶನದಂತೆ ಅಲ್ಲ. ಅಲ್ಲಿ ಬೇಕಾದರೆ ಈಶ್ವರನ ಅನುಗ್ರಹ ಪಡೆದುಕೊಳ್ಬಹುದು, ಇಲ್ಲದೆ ಹೋದರೂ ಮಾಡಬಹುದು ಅಂತ ವಿಕಲ್ಪವಾಗಿ ಹೇಳಲ್ಪಟ್ಟಿದೆ ಅಲ್ಲಿ. ಆದರೆ ಇಲ್ಲಿ ಹಾಗಲ್ಲ, ಪರಮಾತ್ಮನ ಅನುಗ್ರಹವಿಲ್ಲದೆ ಪಡೆದುಕೊಳ್ಳೋಕೆ ಸಾಧ್ಯವಿಲ್ಲ. ಅದೇ ಆಳ್ವಾರು ಅದನ್ನು ಹೇಳ್ತಾರೆ, ಅವನ ಅನುಗ್ರಹದಿಂದಲೇ ನೀವು ಜೀವಾತ್ಮನನ್ನು ತಿಳಿದುಕೊಂಡು ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ಳೋ ಮೊದಲು ಅವನ ಅನುಗ್ರಹದಿಂದ ನೇರವಾಗಿ ಅವನನ್ನೇ ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಪಾಶುರಗಳಲ್ಲಿ ನಮ್ಮ ಆಳ್ವಾರು. ಹಾಗೆ ಇಲ್ಲಿ ಆ ಪ್ರಶ್ನೆಯನ್ನು ಹಾಕ್ತಾರೆ ಸ್ವಾಮಿ ದೇಶಿಕನು. ಇದುವೇ ಭಕ್ತಿಯೋಗಿ ವಿಷಯದಲ್ಲಿ ಉಪಾಸನೆಯಲ್ಲಿಯೂ ಹಾಗೆಯೇ ಹೇಳಿದೆ. ಉಪಾಸನೆ ಮಾಡುವವನು ಜ್ಞಾನಿ. ಬ್ರಹ್ಮಸೂತ್ರದಲ್ಲಿ ಹೇಳಿದೆ, ಏಕಾತ್ಮನ ಶರೀರೇ ಭಾವಾತ್ ಅಂತ ಬ್ರಹ್ಮಸೂತ್ರ. ಏಕಾತ್ಮನ ಶರೀರೇ ಭಾವಾತ್, ಬ್ರಹ್ಮನನ್ನು ಪಡೆದುಕೊಳ್ಳುವಂಥವನು ಹೇಗೆ ಉಪಾಸನೆ ಮಾಡಬೇಕು? ತನ್ನ ಶರೀರದಲ್ಲಿರೋ ಹಾಗೆ ತಾನೇ ಮಾಡಬೇಕು. ಹಾಗೆ ತಾನೇ ಇದ್ದಾನೆ ಇವನು, ಶರೀರ ಇದರಲ್ಲಿ ಜೊತೆಯಲ್ಲಿದ್ದಾನೆ, ಈಗ ತಾನೇ ಉಪಾಸನೆ ಮಾಡ್ತಾನೆ ಅಂತ ಹೇಳಿದ್ರೆ, ಉಪಾಸನೆ ಹೇಗೆ ಮಾಡ್ತಾನೋ ಅದಕ್ಕೆ ಅನುಗುಣವಾದ ಫಲ ಬರುತ್ತೆ. ಹೀಗೆ ಉಪಾಸನೆ ಮಾಡಿದ್ರೆ ಹೀಗೆ ಫಲ ಬರುತ್ತೆ. ಶರೀರದೊಡನೆ ಇರುವಾಗ ಮಾಡಿದ್ರೆ ಶರೀರದೊಡನೆ ಇರುವ ಫಲವೇ ಬರುತ್ತೆ. ಆದ್ದರಿಂದ ಇವನು ಪ್ರಾಪ್ಯವಾದದ್ದು ಹೇಗಿದೆಯೋ ಅದನ್ನು ಉಪಾಸನೆ ಮಾಡಬೇಕು. ಯಾವ ಫಲ ಪಡೆದುಕೊಳ್ಬೇಕೋ ಅದಕ್ಕೆ ಅನುಗುಣವಾದಂತೆ ಉಪಾಸನೆ ಇರಬೇಕು ಇವನಿಗೆ. ಯಾಕೆ ಅಂದರೆ ಉಪಾಸನೆಗೆ ಅನುಗುಣವಾಗಿ ಫಲ ಬರುತ್ತೆ. ಆದ್ದರಿಂದ ಮೋಕ್ಷದಲ್ಲಿ ನಮ್ಮ ಸ್ವರೂಪ ಹೇಗಿರುತ್ತೆ ಅದನ್ನು ಒಬ್ಬ ಜ್ಞಾನಿ ಆದವನು ಉಪಾಸನೆ ಮಾಡಬೇಕು. ಉಪಾಸಕನು ಬ್ರಹ್ಮವಿದ್ಯಾನಿಷ್ಠನಾದವನು. ಜಿಜ್ಞಾಸು ಆದವನು ಹೇಗೆ ಅಂತ ಹೇಳಿದ್ರೆ, ಪರಿಶುದ್ಧ ಆತ್ಮಸ್ವರೂಪವೇ ಅವನಿಗೆ ಪ್ರಾಪ್ಯ, ಅದನ್ನು ಉಪಾಸನೆ ಮಾಡಬೇಕು. ಇಲ್ಲಿ ಪ್ರಶ್ನೆ ಹಾಕುವಾಗ
ಉಪಾಯಕ್ಕ ಕರ್ತೃಭೂತ, ಉಪಾಯವನ್ನು ಅನುಷ್ಠಾನ ಮಾಡುವನು ಯಾರು? ಜೀವಾತ್ಮ, ದೇಹದಲ್ಲಿ ಇರುವವನು. ಇದಾನೀಂತನ ಆತ್ಮಸ್ವರೂಪ ಪರಿತ್ಯಾಗೇನ, ಈಗ ಇರುವಂತಹ ದೇಹದೊಡನೆ ಇರುವ ಆತ್ಮಸ್ವರೂಪವನ್ನು ತಿಳ್ಕೊಳ್ಳದೆ ಪರಿಶುದ್ಧ ಆತ್ಮಸ್ವರೂಪವನ್ನು ಯಾಕೆ ತಿಳಿದುಕೊಳ್ಬೇಕು ಅಂತ ಇಲ್ಲಿ ಪ್ರಶ್ನೆ. ಭೂತ ಸೂಕ್ಷ್ಮಾದಿಗತನಂಚ ಕಿಮರ್ಥಂ, ಅದ್ಯಾಕೆ ತಿಳಿದುಕೊಳ್ಬೇಕು? ಇವನಿಗೆ ಬೇಕಾಗಿದ್ದ ಆತ್ಮಸ್ವರೂಪ, ಭೂತ ಸೂಕ್ಷ್ಮಗಳನ್ನು ತಿಳ್ಕೊಂಡು ಏನು ಪ್ರಯೋಜನ ಇವನಿಗೆ ಅಂತ ಹೇಳಿದ್ರೆ, ತದುಭಯಂ, ಒಂದು ಒಂದು ಉಪಾದೇಯತೆಯ, ಒಂದು ತ್ಯಾಜ್ಯತೆಯ, ಅದನ್ನೇ ಇಲ್ಲಿ ಹೇಳ್ತಾರೆ. ಒಂದು ಪ್ರಾಪ್ಯತೆಯ, ತ್ಯಾಜ್ಯತೆಯ, ಉಭಯಂಚ ಮುಮುಕ್ಷುಭಿ ಜ್ಞಾತವ್ಯಂ. ಒಂದು ಪ್ರಾಪ್ಯ ಅಂತ ತಿಳ್ಕೊಳ್ಬೇಕು, ಒಂದು ತ್ಯಾಜ್ಯ ಅಂತ ತಿಳ್ಕೊಳ್ಬೇಕು. ಎರಡೂ ಬೇಕು. ಇದನ್ನು ಬಿಟ್ಟು ಇದನ್ನು ಪಡೆದುಕೊಳ್ಬೇಕು ಅಂತ ಅವನು ತಿಳಿಬೇಕು. ದೇಹದಲ್ಲಿರುವ ಆತ್ಮನಂತೆ ಅಂತ ಧ್ಯಾನ ಮಾಡಿದ್ರೆ ದೇಹದಲ್ಲಿರುವ ಆತ್ಮನೇ ಪಡೆದುಕೊಳ್ತಾನೆ. ಅವನಿಗೆ ಬೇಕಾಗಿದ್ದು ಪರಿಶುದ್ಧ ಆತ್ಮಸ್ವರೂಪನ ಅನುಭವ, ಅದನ್ನು ತಿಳಿದುಕೊಳ್ಬೇಕು. ಆ ಪರಿಶುದ್ಧ ಆತ್ಮಸ್ವರೂಪವನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಿಸಿರುವಂತಹ ಪ್ರಕೃತಿಯನ್ನು ತ್ಯಾಗ ಮಾಡಬೇಕು. ಅದನ್ನೆಲ್ಲ ನಿಯಮನ ಮಾಡಿ, ಇಂದ್ರಿಯ ನಿಯಮನಗಳನ್ನೆಲ್ಲ ಮಾಡಿ, ಪ್ರತ್ಯಾಹಾರ ಮೊದಲಾದೆಲ್ಲ ಮಾಡಿ, ಯಮ ನಿಯಮ ಆಸನ ಪ್ರತ್ಯಾಹಾರ ಇದೆಲ್ಲ ಕೂಡ ಅಂಗ, ಭಕ್ತಿಯೋಗಕ್ಕೂ ಅಂಗವೇ ಇದೆಲ್ಲ. ಅದೆಲ್ಲ ಮಾಡಿ ಅದನ್ನೆಲ್ಲ ನಿಯಮನ ಮಾಡಿ ಅದನ್ನು ಬಿಡಬೇಕು ಅಂತ ಹೇಳಿ ತ್ಯಾಗ ಮಾಡಿ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ತಿಳಿದುಕೊಳ್ಬೇಕು. ಆದ್ದರಿಂದ ಒಂದು ಪ್ರಾಪ್ಯ, ಒಂದು ತ್ಯಾಜ್ಯ, ಎರಡೂ ಕೂಡ ತಿಳಿಯಬೇಕಾದದ್ದು. ಆದ್ದರಿಂದ ಯಥಾಕ್ರಮಂ ಅನ್ವಯ, ಎರಡು ಪರಿಶುದ್ಧ ಆತ್ಮಸ್ವರೂಪ ಪ್ರಾಪ್ಯ, ಭೂತ ಸೂಕ್ಷ್ಮಾದಿಕಥನಂ ತ್ಯಾಜ್ಯತೆಯ, ಅದು ಅನ್ವಯ ಆ ರೀತಿ. ಅತ್ರ ಪಂಚಮಾಹುತೆ ವಿವಕ್ಷಿತತ್ವಾತ್ ಯೋನಿಜಭೂತ ವಿಷಯೋಯಂ ಭೂತಶಬ್ದ. ಪಂಚಾಗ್ನಿ ವಿದ್ಯೆಗೆ ಅದಕ್ಕೆ ಅನುಗುಣವಾಗಿರೋದ್ರಿಂದ ಭೂತಭಾವ ಮನುಷ್ಯಾದಿಭಾವ ಅಂತ ಹೇಳಿದ್ರು. ಅದುವೇ ಭೂತಭಾವ ಅಂತ ಹೇಳಲ್ಪಡುವುದು. ಮನುಷ್ಯತ್ವಾದಿ ವಿಶಿಷ್ಟ ಶರೀರ ಯೋಗ, ಭೂತಭಾವ ಉದ್ಭವಕರ, ಅಂದರೆ ಮನುಷ್ಯ ಮೊದಲಾದ ವಿಶಿಷ್ಟವಾದ ಶರೀರ ಸಂಬಂಧ ಉಂಟಾಗುವುದಕ್ಕೆ ಕಾರಣವಾದದ್ದು ಯಾವುದು ಅಂತ ಹೇಳಿದ್ರೆ ಸ್ತ್ರೀ ಪುರುಷರ ಸಂಬಂಧ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಕರ್ಮ ಶಬ್ದವು ವಿಶಿಷ್ಟಸ್ಯ ವಿಸರ್ಗಸ್ಯ ಜ್ಞಾತವ್ಯತ್ವೇ ತಸ್ಯ ಮನುಷ್ಯಾದಿಭಾವ ಹೇತುತ್ವೇ ಚ ಶ್ರುತಿಂ ದರ್ಶಯತಿ ಪಂಚಮ್ಯಾಂ. ಅದರಿಂದ ಇದು ತಿಳಿಬೇಕಾದ್ದು ಇದು ಪಂಚಾಗ್ನಿ ವಿದ್ಯಾ ವಿಷಯವೇ ಇಲ್ಲಿ. ಅತ್ರ ಮೂತ್ರ ಮರುತ್ ಮಲಾದಿ ವಿಸರ್ಗ ವ್ಯವಚ್ಛೇದಾರ್ಥಂ ಭೂತಭಾವೋತ್ತರ ಇತಿ. ಅಂದರೆ ವಿಸರ್ಗ ಅಂತ ಹೇಳಿದ್ರೆ ತ್ಯಾಗ ಮಾಡೋದು, ಬಿಡೋದು ಅಂತ ಅರ್ಥ. ಅದರಲ್ಲಿ ಅಪಾನ ವಾಯುವು ಹೋಗುತ್ತೆ, ಮೂತ್ರವೂ ಹೋಗುತ್ತೆ, ಮಲವೂ ಹೋಗುತ್ತೆ, ಇದೆಲ್ಲ ಹೋಗುತ್ತೆ, ಇದೆಲ್ಲ ಹೇಳ್ತಿಲ್ಲ ಇಲ್ಲಿ. ರೇತಸ್ಸು ಹೇಳಲ್ಪಟ್ಟಿದೆ ಅಂತ ಅರ್ಥ. ಒಂದು ಪ್ರಾಣಿಯ, ಒಂದು ಮನುಷ್ಯನ ಸೃಷ್ಟಿಗೆ ಕಾರಣವಾದದ್ದು ಯಾವುದೋ ಅದು ಸ್ತ್ರೀ ಪುರುಷರ ಸಂಬಂಧದಲ್ಲಿ ಉಂಟಾಗುವುದು. ಅದು ಕರ್ಮ ಸಂಜ್ಞೆಯಿಂದ ವಿಸರ್ಗ ಕರ್ಮ ಸಂಜ್ಞಿತಃ, ಆ ವಿಸರ್ಗವು ಇಲ್ಲಿ ಹೇಳಲ್ಪಟ್ಟಿದೆ. ಯೋಷಿತ್ ಸಂಬಂಧಜ, ಸ್ತ್ರೀ ಸಂಬಂಧದಿಂದ ಉಂಟಾಗುವಂಥದ್ದು. ವಿಸರ್ಗ ವಿಶೇಷಣ ಸಾಮರ್ಥ್ಯಾದ್ ಏತತ್ ಸಿದ್ಧಂ. ಆದ್ದರಿಂದ ಏವಂ ಕರ್ಮ ಸಂಹಿತ ರೇತೋ ವಿಸರ್ಗಜ್ಞಾನಸ್ಯ ಸಪ್ರಯೋಜನಮಾಹ ತಚ್ಚಾಖಿಲಂ. ಕರ್ಮ ಅಂತ ಹೇಳಲ್ಪಟ್ಟಿದಂತಹ ರೇತಸ್ಸಿನ ವಿಸರ್ಗ ಅದು ಎಲ್ಲವೂ ಯಾಕೆ ತಿಳಿದುಕೊಳ್ಬೇಕು ಅಂದರೆ ತಚ್ಚ ಅಖಿಲಂ ಸಾನುಬಂಧಂ, ಅದಕ್ಕೆ ಸಂಬಂಧಿಸಿದ ಎಲ್ಲವೂ ಕೂಡ 5 ಆಹುತಿಗಳಾಗಿ ಹೇಗೆ ಬರ್ತಾನೆ ಎಲ್ಲ ಈ 5ನೇ ಅವಸ್ಥೆಗೆ ಬರೋಕ್ಕೆ ಮೊದಲು ಏನೇನು ಅವಸ್ಥೆಗಳು ಬರುತ್ತೆ ಅವನಿಗೆ, ಎಲ್ಲವೂ ಕೂಡ ಉದ್ವೇಜನೀಯತೆಯ ಪರಿಹರಣೀಯತೆಯ ಮುಕ್ಷುಭಿ ಜ್ಞಾತವ್ಯಂ, ಅದೆಲ್ಲ ಬಿಡಬೇಕು, ತ್ಯಾಗ ಮಾಡಬೇಕು ಅಂತ ಅವನು ತಿಳ್ಕೊಳ್ಬೇಕು. ಕರ್ಮಾಭಿಪ್ರಾಯ ನಪುಂಸಕ ನಿರ್ದೇಶ ಅಖಿಲಂ ಮನುಷ್ಯತ್ವ ಮೃಗತ್ವಾದಿ ಜಾತಿ ಭೇದ ಹೇತುತೆಯ ಅನೇಕ ಪ್ರಕಾರ. ಅಖಿಲಂ ಅಂದರೆ ಯಾವ್ಯಾವ ಪ್ರಕಾರವಾಗಿ ಹುಟ್ಟುತ್ತೋ ಮನುಷ್ಯ, ಯಾವ್ಯಾವ ಪ್ರಕಾರವಾಗಿ ಹುಟ್ಟುತ್ತಾನೋ ಜನ್ಮದಲ್ಲಿ ಗೊತ್ತಿಲ್ಲ ಇವನು. ಒಂದು ಅಕ್ಕಿಯಲ್ಲಿ ಹೋದರೆ ಅಕ್ಕಿ ಅಥವಾ ಗೋಧಿಯೋ ಇನ್ನೊಂದು ಕಾಳೋ ಯಾವುದೋ ಪ್ರಾಣಿ ತಿನ್ನಬಹುದು, ಆ ಪ್ರಾಣಿಯಿಂದ ಇನ್ನೊಂದು ಅಲ್ಲಿ ಹುಟ್ಟಬಹುದು, ಅವನು ಪ್ರಾಣಿಯಾಗಿ ಹುಟ್ಟಬಹುದು. ಯಾವ ಜನ್ಮ ಬರುತ್ತೆ ಅವನಿಗೆ ಕರ್ಮದಿಂದ ಅದು ತಿಳಿಯುತ್ತೆ. ಇದೆಲ್ಲವನ್ನು ಕೂಡ ಇವನು ತಿಳಿಬೇಕು. ಯಾಕೆ ಅಂದರೆ ಇದೆಲ್ಲ ತಿಳಿದ್ರೆ ಅವನಿಗೆ ಈ ಸಂಸಾರ ಬೇಡಪ್ಪ, ನನಗೆ ಇನ್ನೊಂದು ಜನ್ಮ ಬೇಡ ಅನ್ನುವಂತಹ
ಒಂದು ದೃಢವಾದ ನಿಶ್ಚಯ ಮಾಡಿದ್ರೆ ಮುಮುಕ್ಷುತ್ವ ಅನ್ನೋದು ಆವಾಗಲೇ ಬರುತ್ತೆ. ಮೋಕ್ಷವೇ ಬೇಕು ನನಗೆ ಅಂತ ಇಷ್ಟಪಡ್ತಾನೆ ಅವನು. ಆಗಲೇ ಅವನು ಭಕ್ತಿಯೋಗವನ್ನು ಮಾಡ್ತಾನೆ. ಮುಮುಕ್ಷುತ್ವ ಬರೋಕ್ಕೆ ಇದೆಲ್ಲ ಬಹಳ ಅವಶ್ಯಕ. ಸಾನುಬಂಧಂ ಅಂದರೆ ಹೇತುಭೂತೈ ಕರ್ಮಭಿ ಫಲಭೂತೈಶ್ಚ ಗರ್ಭವಾಸಾದಿಭಿ ಸಹಿತಂ. ಗರ್ಭವಾಸ ಮೊದಲಾದ ಎಲ್ಲ ಫಲಕ್ಕೆ ಅದಕ್ಕೆ ಕಾರಣವಾದ ಕರ್ಮಗಳು, ಅದರ ಫಲಗಳು ಎಲ್ಲ ಗರ್ಭವಾಸ ಮೊದಲಾದಗಳ ಜೊತೆ ಎಲ್ಲವನ್ನು ತಿಳಿದುಕೊಳ್ಬೇಕು ಇವನು. ಈ ಗರ್ಭವಾಸ ಅವನು ಅದರಿಂದ ಹೇಗೆ ಹೊರಗಡೆ ಬರ್ತಾನೆ, ಇದೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿ, ವಿಷ್ಣು ಪುರಾಣದಲ್ಲಿಯೂ ಹಾಗೆಯೇ ವಿಸ್ತಾರವಾದ ವಿವರಣೆ ಇದೆ. ವಿಷ್ಣು ಪುರಾಣದಲ್ಲಿಯೂ ಕೂಡ ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನವನು ಅಂತ ಹೇಳಿಬಿಟ್ಟು, ಆ ಗರ್ಭವಾಸದಲ್ಲಿರುವಾಗ ಎಷ್ಟು ಕಷ್ಟಪಡ್ತಾನವನು ಎಲ್ಲವೂ ಹೇಳಲ್ಪಟ್ಟಿದೆ. ಅವನಿಗೆ ಹೇಗೆ ಹೊರಗಡೆ ಬರ್ತಾನೆ, ಎಷ್ಟು ಅವಸ್ಥೆಗಳನ್ನೆಲ್ಲ ನೋಡಿದ್ರೆ ಸಾಕಪ್ಪ ಇನ್ನು ಜನ್ಮ ಬೇಡ ಅಂತ ಅನ್ನಿಸ್ಬೇಕು. ಆ ರೀತಿ ವಿವರಣೆ ಮಾಡುತ್ತೆ. ಇದೇ ವಿವರಣೆಯನ್ನು ವೇದಾಂತ ದೇಶಿಕರು ಪರಮಪದ ಸೋಪಾನ ಅನ್ನುವಂಥ ಅವರ ರಹಸ್ಯ ಗ್ರಂಥದಲ್ಲಿ ವಿಸ್ತಾರವಾಗಿ ಎಲ್ಲ ವಿವರ ಮಾಡ್ತಾರೆ. ಗರ್ಭವಾಸದಲ್ಲಿ ಏನೇನು ಕಷ್ಟವಾಗುತ್ತೆ ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ಪರಮಪದ ಸೋಪಾನ ಅನ್ನುವಂತಹ ಅವರ ರಹಸ್ಯ ಗ್ರಂಥದಲ್ಲಿ ವಿವರಿಸ್ತಾರೆ. ಇದೆಲ್ಲ ತ್ಯಾಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತಿಳಿದುಕೊಳ್ಬೇಕು. ಪಂಚಾಗ್ನಿ ವಿದ್ಯಾಯಾಮ್ ಅಚಿತಃ ಸರ್ವಾವಸ್ಥಾನುಯಾಯಿತ್ವ ದುಸ್ತ್ಯಜತ್ವ ಗರ್ಭಜನ್ಮಾದಿ ದುಃಖಕರತ್ವಾದೇಹೇ ಫಲಿತತ್ವಾತ್ ಜುಗುಪ್ಸನೀಯತಾ ರೂಪ ಆತ್ಮಭಯಾವಹತ್ವರೂಪ ಚ ಉದ್ವೇಜನೀಯತಾ ಯುಕ್ತ. ಎಲ್ಲ ಅತ್ಯಂತ ಜುಗುಪ್ಸೆಯನ್ನು ಉಂಟು ಮಾಡುತ್ತೆ ಇವನಿಗೆ. ಎಲ್ಲ ಅವಸ್ಥೆಯಲ್ಲಿಯೂ ಅದ್ರ ಜೊತೆ ಸೇರಿಸ್ಕೊಂಡು ಬರೋ ಹೊತ್ತೆ ದುಸ್ತ್ಯಜತ್ವ, ಬಹಳ ಕಷ್ಟ ಅದನ್ನು ಬಿಡೋದು. ಮತ್ತು ಗರ್ಭ ಜನ್ಮಾದಿ ದುಃಖಕರತ್ವಾದೇಹೆ, ಗರ್ಭ ಜನ್ಮ ಮೊದಲಾದ ದುಃಖವನ್ನೆಲ್ಲ ಉಂಟು ಮಾಡುತ್ತೆ. ಆದ್ದರಿಂದ ಇದೆಲ್ಲ ಜುಗುಪ್ಸೆಯನ್ನು ಉಂಟು ಮಾಡಬೇಕು. ಜುಗುಪ್ಸನೀಯತಾ ರೂಪ ಆತ್ಮಭಯಾವಹತ್ವ ರೂಪ, ಇವನಿಗೆ ಭಯ ಏರ್ಪಡಬೇಕು. ಅದುವೇ ವಿವೇಕ ವಿಮೋಕ ವಿರಕ್ತಿ ಭೀತಯ ಅಂತ ಹೇಳಿ ಪರಮಪದ ಸೋಪಾನ ಅಂತ ಹೇಳುವಾಗ ಒಂದು ರಹಸ್ಯ ಗ್ರಂಥ ವೇದಾಂತ ದೇಶಿಕರದು. 9 ಸ್ಟೆಪ್ಸು. ಪರಮಪದ ಸೋಪಾನಕ್ಕೆ 9 ಪರ್ವಗಳು ಹೇಳಿದ್ದಾರೆ. ಒಂದು ಏಣಿಗೆ 9 ಮೆಟ್ಲು ಇದಿರೋ ಹಾಗೆ 7 ಕಾಲು 9 ಕಾಲುಗಳಿರೋ ಹಾಗೆ ಪರಮಪದಕ್ಕೆ ಒಂದು ಏಣಿಯನ್ನು ಹಾಕ್ಕೊಡ್ತಾರೆ ನಮಗೆ. ಮೊದಲ 4 ಪ್ರಪತ್ತಿಗೆ ಮೊದಲು ಮಾಡುವಂಥದ್ದು ವಿವೇಕ, ನಿರ್ವೇದ, ವಿರಕ್ತಿ, ಭೀತಿ ಉಂಟಾಗಬೇಕು ಅವನಿಗೆ. ಅತ್ಯಂತ ಭೀತಿ ಆಗುತ್ತೆ. ಅಯ್ಯೋ ಇಷ್ಟೆಲ್ಲ ಕಷ್ಟವ ಅವನಿಗೆ. ಜ್ಞಾನ ಬಂದುಬಿಟ್ರೆ, ವಿವೇಕ ಜ್ಞಾನ ಬಂದವು, ವಿರಕ್ತಿ ಬಂದುಬಿಟ್ರೆ ಭಯ ಏರ್ಪಟ್ಬಿಡುತ್ತೆ. ಯಾವ ಕ್ಷಣದಲ್ಲಿ ಮರಣ ಬಂದುಬಿಡುತ್ತೋ ತಕ್ಷಣವೇ ಹೋಗಿ ಆಚಾರ್ಯರನ್ನು ಆಶ್ರಯಿಸಿ ಪ್ರಪತ್ತಿ ಮಾಡಿಬಿಡ್ಬೇಕಪ್ಪ ಅನ್ನುವಂತಹ ಭೀತಿ ಬರಬೇಕು ಅವನಿಗೆ. ಆದ್ದರಿಂದ ಇದು ಆತ್ಮ ಭಯಾವಹತ್ವ ರೂಪ. ಭಯ ಉಂಟಾದರೆ ತಕ್ಷಣ ಓಡಿ ಹೋಗ್ತಾನೆ ಆಚಾರ್ಯರನ್ನು ಹುಡ್ಕೊಂಡು. ಹಾಗೆ ಆ ಭೀತಿಯೆಲ್ಲ ಬಂದರೆ ಉದ್ವೇಗ ಉಂಟಾಗುತ್ತೆ. ಇದೆಲ್ಲವೂ ಕೂಡ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಲ್ಪಟ್ಟ ವಿಷಯ. ಅದನ್ನು ಪರಮಪದ ಸೋಪಾನದಲ್ಲಿ ಬಹಳ ವಿಸ್ತಾರವಾಗಿ ವೇದಾಂತ ದೇಶಿಕರದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಪರಿಹರಣೀಯತಾತು ಕುತಃ ಸಿದ್ಧೇದಿತ್ಯತ್ರ ಪರಿಹರಣೀಯತಾ ಚ ಅನಂತರಮೇವ ವಕ್ಷ್ಯತೆ. ಯಾಕೆ ಇದನ್ನು ತ್ಯಾಗ ಮಾಡಬೇಕು ಅನ್ನೋದೆಲ್ಲ ಮುಂದೆ ವಿಸ್ತಾರವಾಗಿ ಹೇಳಲ್ಪಡುತ್ತೆ ಅನ್ನೋದನ್ನು ಹೇಳ್ತಾರೆ 12ನೇ ಶ್ಲೋಕದಲ್ಲಿ. ಇನ್ನು ಮಿಕ್ಕ ವಿಷಯಗಳಿಗೆ ಹೇಳಲ್ಪಡುತ್ತೆ. ಇದುವರೆಗೂ ಹೇಳಿದ್ದು ಅಕ್ಷರಂ ಬ್ರಹ್ಮಪರಮಂ ಸ್ವಭಾವ ಅಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತ. ಆ ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಈ 3 ಶಬ್ದಗಳಿಗೆ ಇಲ್ಲಿ ಅರ್ಥ ಹೇಳಲ್ಪಟ್ಟಿದೆ. ಬ್ರಹ್ಮ ಅಂತ ಹೇಳೋದು ಪರಿಶುದ್ಧವಾದ ಆತ್ಮಸ್ವರೂಪ, ಪ್ರಕೃತಿಯುಕ್ತವಾದ ಆತ್ಮಸ್ವರೂಪ. ಅಧ್ಯಾತ್ಮ ಅಂತ ಹೇಳೋದು ಪ್ರಕೃತಿ ಸ್ವಭಾವ ಅಂತ ಹೇಳಲ್ಪಟ್ಟಿರೋದು ಪ್ರಕೃತಿ. ಪರಿಶುದ್ಧ ಆತ್ಮಸ್ವರೂಪವನ್ನು, ಪ್ರಕೃತಿಯನ್ನು, ಮತ್ತು ಈ ವಿಸರ್ಗ ಕರ್ಮ ಸಂಹಿತ ಅಂದರೆ ಹೇಗೆ ಅವನು ಹುಟ್ಟುತ್ತಾನೆ ಅದನ್ನು ತನ್ನ ಹುಟ್ಟಿಗೆ ಕಾರಣವಾದದ್ದು ಆ ವಿಸರ್ಗ ಅಂತ ಹೇಳಲ್ಪಡುವುದು, ಯೋಚಿತ ಸಂಬಂಧದಿಂದ ಉಂಟಾಗುವಂತಹದ್ದು. ಇದೆಲ್ಲ ಇವನು ತಿಳಿಯಬೇಕು. ಅದು ಯಾಕೆ ತಿಳಿಬೇಕು ಅಂದರೆ ಪಂಚಾಗ್ನಿ ವಿದ್ಯೆಯಲ್ಲಿ ಅದು ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಹೇಗೆ ಇವನು ಒಬ್ಬ ಮನುಷ್ಯ ಹುಟ್ಟುತ್ತಾನೆ ಅಂತ ಹೇಳಿ ಆ ವಿಷಯವನ್ನು ಪೂರ್ಣವಾಗಿ ತಿಳಿದುಕೊಳ್ಬೇಕು. ಇದೆಲ್ಲ ತಿಳಿದ್ರೆ ಅವನಿಗೆ ಈ ಪ್ರಕೃತಿಯ ವಿಷಯದಲ್ಲಿ ಉದ್ವೇಗ
ಅದನ್ನು ತ್ಯಾಗ ಮಾಡಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಆತ್ಮಸ್ವರೂಪವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಮುಮುಕ್ಷುತ್ವ ಬರುತ್ತೆ ಮುಂದೆ ಅವನಿಗೆ. ಆದ್ದರಿಂದ ಇದು ಇದು ಬ್ರಹ್ಮ, ಅಧ್ಯಾತ್ಮ, ಕರ್ಮ ಈ ಮೂರು ಶಬ್ದಗಳಿಗೆ ಅರ್ಥವನ್ನು ಹೇಳಿದರು. ಬ್ರಹ್ಮ ಅಂದರೆ ಪ್ರಕೃತಿಯುಕ್ತವಾದ ಆತ್ಮಸ್ವರೂಪ, ಪರಿಶುದ್ಧವಾದ ಆತ್ಮಸ್ವರೂಪ. ಅಧ್ಯಾತ್ಮ ಅಂತ ಹೇಳಿದ್ರೆ ಪ್ರಕೃತಿ ಅಂತಲೇ ಅರ್ಥ, ಸ್ವಭಾವ ಅಂತ ಹೇಳಲ್ಪಟ್ಟಿರೋದು. ಕರ್ಮ ಅನ್ನುವುದು ವಿಸರ್ಗ ಅಂತ ಹೇಳಲ್ಪಟ್ಟಿದೆ, ಯೋಚಿತ ಸಂಬಂಧದಿಂದ ಉಂಟಾಗುವುದು. ಈ ಮೂರು ವಿಷಯಗಳು ಮೊದಲು ಹೇಳಲ್ಪಟ್ಟಿದ್ದು. ಇದು ಜಿಜ್ಞಾಸುಗೆ ತಿಳಿಯಬೇಕಾದ್ದು ಅನ್ನೋದು ತಿಳಿಸ್ತಾರೆ ಮುಂದೆ. ಮುಂದೆ ಈಗ ಐಶ್ವರ್ಯಾರ್ಥಿಗಳು ತಿಳಿಬೇಕಾದ ವಿಷಯ, ಮತ್ತು ಎಲ್ಲರೂ ತಿಳಿಬೇಕಾದ ವಿಷಯ. ಅದನ್ನು ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಅಧಿಭೂತಂ ಕ್ಷರೋಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ಪರ. ಇದೆಲ್ಲ ಗೀತೆಯಲ್ಲಿಯೂ ಕೂಡ ಶ್ಲೋಕಗಳಿಗೆಲ್ಲ ಸಾಮಾನ್ಯವಾದ ಸಂಸ್ಕೃತ ಶಬ್ದಗಳ ಅರ್ಥ ತಿಳ್ಕೊಂಡು ಅರ್ಥ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ವಿಶೇಷವಾದ ಅರ್ಥಗಳನ್ನು ಹೊಂದಿದೆ. ಪ್ರಕರಣಕ್ಕೆ ಅನುಗುಣವಾಗಿಯೂ ಏನು ಇಲ್ಲಿ ಉಪದೇಶ ಮಾಡಲ್ಪಡ್ತಾ ಇದೆ ಅದು ಭಕ್ತಿಯೋಗ ಆರಂಭಿಸಿರುವಂತಹ ವಿಷಯ. ಇದು ಭಕ್ತಿಯೋಗಕ್ಕೆ ಅನುಗುಣವಾಗಿ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು, ಶಬ್ದಗಳಿಗೆ ಹಾಗೆ ಅರ್ಥ ಮಾಡಬೇಕು. ಬರೀ ಒಂದು ಸಂಸ್ಕೃತ ಶಬ್ದ ತಿಳ್ಕೊಂಡು ನಾವು ಅರ್ಥ ಮಾಡೋಕ್ಕಾಗೋದಿಲ್ಲ. ಶಬ್ದಗಳಿಗೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಎಲ್ಲ ಶಾಸ್ತ್ರಗಳಿಗೂ ವಿರೋಧವಿಲ್ಲದಂತೆ ವೇದಗಳಲ್ಲಿ ಹೇಳಿದ ಹಾಗೆ, ಶ್ರುತಿಗೆ, ಬ್ರಹ್ಮಸೂತ್ರಗಳಿಗೆ ಎಲ್ಲಿಯೂ ವಿರೋಧವಿಲ್ಲದ ಹಾಗೆ, ಭಕ್ತಿಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಹೇಳಿದ ವಿಷಯಗಳು ಹೇಗೆ ಹೇಳಿದೆಯೋ ಅದೆಲ್ಲ ಅದಕ್ಕೆ ಅನುಗುಣವಾಗಿಯೇ ಇಲ್ಲಿಯೂ ಅರ್ಥ ಮಾಡಬೇಕಾದ್ದು. ಆದ್ದರಿಂದ ಇಲ್ಲಿ 4 ವಿಧವಾದ ಭಕ್ತಿಯೋಗಗಳು ಹೇಳಲ್ಪಟ್ಟಿದ್ದಾರೆ. ಐಶ್ವರ್ಯವನ್ನೇ ಇಚ್ಛೆಪಟ್ಟು ಭಕ್ತಿಯೋಗ ಮಾಡುವವರು, ಆತ್ಮಸ್ವರೂಪವನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆಪಟ್ಟು ಭಕ್ತಿಯೋಗ ಮಾಡುವರು, ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಇಚ್ಛೆಪಟ್ಟು ಭಕ್ತಿಯೋಗ ಮಾಡುವರು. ಇವರಿಗೆಲ್ಲ ಬೇರೆ ಬೇರೆ ಪ್ರಾಪ್ಯವಾದ್ದರಿಂದ ಅವರು ತಿಳಿಯಬೇಕಾದ ವಿಷಯವೂ ಬೇರೆಯಾಗಿರುತ್ತೆ. ಅವರ ಅಂತಿಮ ಸ್ಮರಣೆಯು ಅದಕ್ಕೆ ಅನುಗುಣವಾಗಿರುತ್ತೆ. ಯಾಕೆ ಅಂದರೆ ಹೇಗೆ ಉಪಾಸನೆ ಮಾಡ್ತಾರೋ ಅದಕ್ಕೆ ಅನುಗುಣವಾದ ಫಲ ಬರುತ್ತೆ. ಒಬ್ಬನಿಗೆ ಐಶ್ವರ್ಯವೇ ಬೇಕು ಅಂತ ಇಚ್ಛೆ ಪಡ್ತಾನೆ, ಅವನು ಅದಕ್ಕೆ ಅನುಗುಣವಾಗಿ ಉಪಾಸನೆ ಮಾಡಬೇಕು, ಅನುಗುಣವಾಗಿ ಅವನಿಗೆ ಅಂತಿಮ ಸ್ಮರಣೆ ಬೇಕು. ಇನ್ನೊಬ್ಬನು ಆತ್ಮಸ್ವರೂಪವನ್ನೇ ಬೇಕು ಅಂತ ಇಚ್ಛೆ ಪಡ್ತಾನೆ. ಎಲ್ಲ ಅಧಿಕಾರಿಗಳಿಗೆ ಅವರವರ ಇಚ್ಛೆಗೆ ಅನುಗುಣವಾಗಿ ಎಲ್ಲವೂ ಹೇಳಲ್ಪಟ್ಟಿದೆ. ಯಾವುದು ಅವರಿಗೆ ಯಾವುದು ಇಷ್ಟವೋ ಅದನ್ನು ಅವರು ಮಾಡಬಹುದು, ಅದನ್ನೇ ಪಡೆದುಕೊಳ್ಳಬಹುದು. ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು. ಆದ್ದರಿಂದ ಇಲ್ಲಿ ಐಶ್ವರ್ಯಾರ್ಥಿ ಅಂತ ಹೇಳಲ್ಪಡುವವನು ಅಧಿಭೂತವನ್ನು ಅಧಿದೈವವನ್ನು ತಿಳಿಬೇಕು ಅಂತ ಹಿಂದೆ ಅರ್ಥ ಮಾಡಿದ್ರು. ಅಧಿಭೂತ ಅಂದರೆ ಕ್ಷರೋಭಾವ, ಕ್ಷರವಾಗುವಂದರೆ ಕ್ಷೀಣವಾಗುವಂಥ, ಕ್ಷಯವಾಗೋದು ಅಂತ ಒಂದು ದಿನ ಹೋಗುತ್ತೆ, ಒಂದು ದಿನ ನಾಶವಾಗಿಬಿಡುತ್ತೆ. ಅದು ಅಧಿಭೂತ ಅಂತ ಹೇಳಲ್ಪಟ್ಟಿದೆ. ಪುರುಷಶ್ಚ ಅಧಿದೈವತಂ, ಪುರುಷ ಅಂತ ಹೇಳಲ್ಪಟ್ಟಿದೆ. ಪುರುಷ ಅನ್ನೋ ಶಬ್ದಕ್ಕೆ ಏನರ್ಥ ಇಲ್ಲಿ ಅಂತ ಹೇಳೋದು. ಪುರುಷ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳು ಬರುತ್ತೆ. ಈ ಪ್ರಕರಣದಲ್ಲಿ ಅಧಿದೈವತ ಅಂತ ಹೇಳಲ್ಪಟ್ಟಂಥದ್ದು ಐಶ್ವರ್ಯಾರ್ಥಿಗೆ ಹೇಳಲ್ಪಟ್ಟಿರುವಂಥದ್ದು. ಅವನಿಗೆ ಸಂಬಂಧಿಸಿದಂತೆ ಪುರುಷ ಶಬ್ದಕ್ಕೆ ಇಲ್ಲಿ ಅರ್ಥ ಮಾಡಬೇಕು. ಆದ್ದರಿಂದ ಇಲ್ಲಿ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಅಧಿಯಜ್ಞ ಅಹಮೇವ ಅಂತ ಪರಮಾತ್ಮನೇ ಹೇಳಿಬಿಟ್ಟ ಸ್ಪಷ್ಟವಾಗಿ. ಅಧಿಯಜ್ಞ ನಾನೇನಪ್ಪ ಅಂತ ಹೇಳಿ. ದೇಹೇ ದೇಹಭೃತಾಂ ವರ, ಅದನ್ನು ಇಲ್ಲಿ ವಿವರಿಸ್ತಾರೆ ಭಾಷ್ಯಕಾರರು. ಐಶ್ವರ್ಯಾರ್ಥಿನ ಜ್ಞಾತವ್ಯತೆಯ ನಿರ್ದಿಷ್ಟಂ ಅಧಿಭೂತಂ ಕ್ಷರೋಭಾವ. ಇದು ಐಶ್ವರ್ಯಾರ್ಥಿಗಳಿಗೆ ಹೇಳಲ್ಪಟ್ಟಿರೋದು. ನಿರ್ದಿಷ್ಟಂ ಅಧಿಭೂತ, ಅವರು ಏನು ಇಷ್ಟಪಡ್ತಾರೆ? ಐಶ್ವರ್ಯ. ಐಶ್ವರ್ಯ ಎಂದು ಸ್ಥಿರವಾಗಿರೋದಿಲ್ವಲ್ಲ, ನಶ್ವರವಾದದ್ದು ಐಶ್ವರ್ಯ ಅನ್ನೋದು. ಶೋ ಅಭಾವ ಅಂತ ನಚಿಕೇತ ಹೇಳ್ತಾನೆ ಯಮನಿಗೆ. ಎಲ್ಲ ಈ ಪೃಥ್ವಿಯಲ್ಲಿರುವ ಎಲ್ಲ ಐಶ್ವರ್ಯವನ್ನು ಕೊಡ್ತೀನಿ, ನೀನು ಎಷ್ಟು ಬೇಕಾದರೂ ಸಂವತ್ಸರಗಳು ಇದ್ದು ನೀನು ಜೀವ ಶರದಶತಂ ಅಂತ ಹೇಳಿ 100 ವರ್ಷ ಎಷ್ಟು ವರ್ಷ ಬೇಕಾದರೂ ಆಯಸ್ಕೊಡ್ತೀನಿ, ಪ್ರಪಂಚದಲ್ಲಿರೋ ಐಶ್ವರ್ಯವೆಲ್ಲ ಕೊಡ್ತೀನಿ, ಎಲ್ಲ ಅನುಭವಿಸ್ಕೊಂಡು ಎಷ್ಟು ಕಾಲ ಬೇಕಾದರೂ ಇದ್ದು ಸುಖವಾಗಿರು ಅಂತ ಹೇಳ್ದ. ನಚಿಕೇತ ಒಂದೇ ಒಂದು ಮಾತು ಹೇಳ್ತಾನೆ, ಶೋ ಅಭಾವ, ನಾಳೆ ಇಲ್ಲ, ಅದು ನಾಳೆ ಇಲ್ಲದೆ ಇರುವಂಥದ್ದು ಇದೆಲ್ಲ. ಅಶ್ವತ್ಥ ಅನ್ನೋದು ಅದೇ. ನ ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ ಅಂತ ಒಂದು ಅರ್ಥ ಅದಕ್ಕೆ. ಶ್ವತ್ಥ ಅಂದರೆ ಶ್ವಃ ತಿಷ್ಠತಿ, ನಾಳೆ ಇರುವಂಥದ್ದು ಅಂತ. ಅಶ್ವತ್ಥ ಅಂದರೆ ನಾಳೆ ಇಲ್ಲದೆ ಇರುವಂಥದ್ದು. ಶ್ವಃ ಅಭಾವ ಅಂತ ಹೇಳಿದ, ನಾಳೆ ಇಲ್ಲದೆ ಇರೋ ವಿಷಯ ಇದೆಲ್ಲ. ಒಂದು ದಿನದ ವಿಷಯ ಯಾಕೆ ಹೇಳ್ತಿದ್ದೆ, ನನಗಿದು ಬೇಡ, ಮೋಕ್ಷದ ವಿಷಯ ಬೇಕು ಅಂತ ಹೇಳಿದ ನಚಿಕೇತ. ಹಾಗೆ ಇಲ್ಲಿ ಹೇಳಿರೋದು ಕ್ಷರೋಭಾವ
ಐಶ್ವರ್ಯಾರ್ಥಿಗಳು ಇದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಅವ್ರು ಇಚ್ಛೆ ಪಟ್ಟಿರೋದೇ ನಶ್ವರವಾದ ಐಶ್ವರ್ಯ, ಅವ್ರಿಗೆ ಅದುವೇ ಇಚ್ಛೆ, ಅವ್ರು ತಿಳಿಬೇಕಾದ್ದು ಇದು. ಆದರೆ ಇಲ್ಲೊಂದು ವಿಶೇಷವಿದೆ. ಪರಮಾತ್ಮನನ್ನು ಆಶ್ರಯಿಸಿ ಐಶ್ವರ್ಯ ಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಇವರು. ಬೇರೆ ಯಾವುದೋ ದೇವತೆಯನ್ನು ಆಶ್ರಯಿಸಲಿಲ್ಲ, ಬ್ರಹ್ಮಜ್ಞಾನದೊಡನೆ ಮಾಡ್ತಾ ಇದ್ದಾರೆ ಇವರು. ಬ್ರಹ್ಮಜ್ಞಾನವಿಲ್ಲದೆ ದೇವತೆಯೇ ಫಲ ಕೊಟ್ಬಿಡ್ತಾನೆ ಅಂತ ಹೇಳಿದ್ರೆ ಅವರಿಗೆ ಅತ್ಯಂತ ಅಲ್ಪವಾದ ಅಸ್ಥಿರವಾದ ಫಲವೇ ಬರುತ್ತೆ. ಇವನಿಗೂ ಅಸ್ಥಿರವಾದದ್ದೇ. ಆದರೆ ಬೇರೆ ಯಾವ ಒಂದು ಬ್ರಹ್ಮಜ್ಞಾನವಿಲ್ಲದೆ ಕರ್ಮಗಳನ್ನು ಮಾಡಿ ಐಶ್ವರ್ಯ ಪಡ್ಕೊಳ್ತಾರಲ್ಲ, ಅವರು ಯಾರಿಗೂ ಸಿಗದೇ ಇರುವಂತಹ ಅದಕ್ಕೆ 100 ಪಾಲಷ್ಟು ಐಶ್ವರ್ಯ ಇವರಿಗೆ ಸಿಗುತ್ತೆ. ಯಾಕೆ ಅಂದರೆ ಪರಮಾತ್ಮನನ್ನು ಆಶ್ರಯಿಸಿ ಕೇಳಿದ್ರು. ಆದ್ದರಿಂದ ಪರಮಾತ್ಮನಿಗೂ ಇತರ ದೇವತೆಗಳಿಗೂ ಇದೊಂದು ವಿಶೇಷ. ಪರಮಾತ್ಮನಿಗೆ ಒಂದು ಎಕ್ಸ್ಟ್ರಾ ಪವರ್ ಇದೆ ಅವನಿಗೆ. ಅವನೇ ಕೊಟ್ಟರೆ ಬೇರೆ ದೇವತೆಗಳು ಕೊಡೋಕೆ 100ರಷ್ಟು ಐಶ್ವರ್ಯ ಕೊಡ್ತಾನೆ ಅವನು. ಆದರೆ ಆ ಐಶ್ವರ್ಯವು ನಶ್ವರವೇ. ಕಡೆಯಲ್ಲಿ ಅವನಿಗೆ ಸಾಕಪ್ಪ, ಇಷ್ಟು ಇದು ಬೇಡ, ನೀನೇ ಬೇಕು ಅನ್ನುವಂತಹ ಬುದ್ಧಿಯನ್ನು ಕೊಟ್ಟು ತನ್ನನ್ನು ಪಡೆದುಕೊಳ್ಳೋ ಹಾಗೆ ಮಾಡ್ತಾನೆ. ಅದನ್ನು ಮದ್ಭಕ್ತಾ ಯಾಂತಿ ಮಾಂ ಅಪಿ ಅಂತ ಕೃಷ್ಣ ಹೇಳಿದ ಹಿಂದೆ. ದೇವಾನ್ ದೇವೈಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ದೇವತೆಗಳನ್ನೇ ಆಶ್ರಯಿಸಿದವರು ದೇವತೆಗಳಕ್ಕೆ ಹೋಗಿ ಅಲ್ಲಿ ಎಷ್ಟು ಕಾಲ ಇರ್ತಾರೋ ಅಷ್ಟೇ ಬಂದುಬಿಡ್ತಾರೆ. ನನ್ನನ್ನು ಆಶ್ರಯಿಸಿದವರು ದೇವತೆಗಳು ಕೊಡುವಂತಹ ಫಲಕ್ಕಿಂತ 10ರಷ್ಟು ಐಶ್ವರ್ಯವನ್ನು ಪಡೆದುಕೊಂಡು ಅವರ ಅನುಭವಕ್ಕಿಂತ 100ರಷ್ಟು ಹೆಚ್ಚಾದ ಅನುಭವವನ್ನು ಅನುಭವಿಸಿ ಕಡೆಯಲ್ಲಿ ಇದೆಲ್ಲ ಸಾಕು ಅಂತ ವಿರಕ್ತಿ ಬಂದು ನನ್ನನ್ನೇ ಪಡೆದುಕೊಳ್ತಾರವರು ಅನ್ನೋದನ್ನು, ಅದುವೇ ಪರಮಾತ್ಮನನ್ನು ಆಶ್ರಯಿಸಿರುವ ಫಲ. ಪರಮಾತ್ಮನನ್ನು ತಿಳಿದು ಅದರಿಂದಲೇ ಉದಾರಾಹ ಸರ್ವೇವೈತೆ. 4 ಜನ ಭಕ್ತರು ಕೂಡ ಉದಾರರು ಅಂತ ಹೇಳಿ, ಸುಕೃತಿಗಳು, ಉದಾರರು. ಈಗೆಲ್ಲ ಪರಮಾತ್ಮ ಅವರನ್ನು ಪ್ರಶಂಸೆ ಮಾಡಿದ್ದು ಯಾಕೆ ಅಂದರೆ ಪರಮಾತ್ಮ ಜ್ಞಾನದೊಡನೆ ಮಾಡ್ತಿದ್ದಾರೆ. ಪರಮಾತ್ಮನೇ ಸರ್ವಫಲಪ್ರದ ಅನ್ನುವ ವಿಷಯ ತಿಳಿದ್ರು ಅವರು. ಬೇರೆಯವರಿಗೂ ಇವರಿಗೂ ಇದೊಂದು ದೊಡ್ಡ ವ್ಯತ್ಯಾಸ. ದೇವತೆಗಳೇ ಫಲ ಕೊಡ್ತಾರೆ ಅಂತ ತಿಳಿಯೋವರೆಗೂ, ಪರಮಾತ್ಮನೇ ಸರ್ವಫಲಪ್ರದ ಅಂತ ತಿಳಿಯೋವರೆಗೂ ಅತ್ಯಂತ ವ್ಯತ್ಯಾಸವಿದೆ, ಬಹಳ ವ್ಯತ್ಯಾಸವಿದೆ. ಆ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅದರಲ್ಲಿ ಐಶ್ವರ್ಯಾರ್ಥಿಗಳು ಪರಮಾತ್ಮನನ್ನೇ ಆಶ್ರಯಿಸಿ ಅವನಿಂದಲೇ ಐಶ್ವರ್ಯವನ್ನು ಪಡೆದುಕೊಳ್ಳೋರು. ಅವರು ತಿಳಿಬೇಕಾದ ವಿಷಯ ಅಧಿಭೂತ, ಅಧಿದೈವ, ಇದೆರಡು ಕೂಡ. ಅಧಿಯಜ್ಞ ಅನ್ನೋದು ಎಲ್ಲರಿಗೂ ಕಾಮನ್, ಎಲ್ಲರೂ ಸಾಮಾನ್ಯ ತಿಳಿದುಕೊಳ್ಬೇಕು. ಅಧಿಭೂತ ಅಂದರೆ ಏನು? ಕ್ಷರೋಭಾವ. ಯಾವುದು ಕ್ಷರವಾಗುತ್ತೋ ಅದು ಕ್ಷೀಣವಾಗಿಬಿಡುತ್ತೆ, ಎಲ್ಲ ಕ್ಷಯವಾಗಿಬಿಡುತ್ತೆ. ವಿಯದಾದಿಭೂತೇಷು, ಆಕಾಶ ಮೊದಲಾದ ಪಂಚಭೂತಗಳಲ್ಲಿ ವರ್ತಮಾನ ತತ್ಪರಿಣಾಮ ವಿಶೇಷ ಕ್ಷರಣಸ್ವಭಾವ. ಒಂದು ದಿನ ಅದು ಕ್ಷೀಣವಾಗಿಬಿಡುತ್ತೆ, ಅಂದರೆ ಕ್ಷಯವಾಗಿಬಿಡುತ್ತೆ, ನಾಶವಾಗಿಬಿಡುತ್ತೆ ಅಂತ ಅರ್ಥ. ವಿಲಕ್ಷಣ ಶಬ್ದಸ್ಪರ್ಶಾದಿ ಸಾಶ್ರಯ. ವಿಲಕ್ಷಣವಾದ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಮೊದಲಾದದ್ದು, ಅದಕ್ಕೆ ಆಶ್ರಯವಾದ ವಿಷಯಗಳು ಎಲ್ಲವೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಎಲ್ಲವೂ ಕೂಡ ಇದೆಲ್ಲ ಇಂದ್ರಿಯಗಳಿಂದ ಅನುಭವಿಸುವಂತಹ ವಿಷಯಗಳು. ಇದೆಲ್ಲ ಕ್ಷರ ಸ್ವಭಾವವನ್ನು ಉಳ್ಳಂತಹದ್ದು, ಇಂದ್ರಿಯಗಳಿಂದ ಅನುಭವಿಸುವಂತಹದ್ದು ಇದೆಲ್ಲ. ಆದರೆ ವಿಲಕ್ಷಣ ಅಂತ ಹೇಳಿದ್ರು ಇಲ್ಲಿ. ಯಾಕೆ ಅಂದರೆ ಪರಮಾತ್ಮನ ಆಶ್ರಯದಿಂದ ಇವರಿಗೆ ಅತ್ಯಾಶ್ಚರ್ಯಕರವಾದ ಅನುಭವಗಳು ಬರುತ್ತೆ. ವಿಲಕ್ಷಣ ಸಾಶ್ರಯ ಶಬ್ದಸ್ಪರ್ಶ ರೂಪರಸಗಂಧಾ ಐಶ್ವರ್ಯಾರ್ಥಿಭಿ ಪ್ರಾಪ್ಯಾ ತೈ ಅನುಸಂಧೇಯಾ. ಭಗವಂತನನ್ನು ಯಾಕೆ ಆಶ್ರಯಿಸಿದ್ರು ಅಂದರೆ ಇವರಿಗೆ ದೇವತೆಗಳು ಕೊಡೋಕ್ಕಿಂತ 200ರಷ್ಟು ಕೊಡ್ತಾನೆ ಇವನು ಪರಮಾತ್ಮ ಅಂತ. ಪರಮಾತ್ಮ ಅಂತ ಹೇಳೋದು ಅವನೇ ದೇವತೆಗಳಿಗೂ ಶಕ್ತಿ ಕೊಟ್ಟಿರೋದು. ಇವನನ್ನೇ ಆಶ್ರಯಿಸಿಬಿಟ್ರೆ ನಮಗೆ ಇನ್ನೂ 100ರಷ್ಟು ಬರುತ್ತೆ ಐಶ್ವರ್ಯ ಅನ್ನೋ ಜ್ಞಾನದಿಂದ ಪರಮಾತ್ಮನೊಡಲಿ ಭಕ್ತಿ ಮಾಡಿ ಐಶ್ವರ್ಯವನ್ನು ಅದನ್ನು ಪಡೆದುಕೊಳ್ಳುವಂಥವ್ರು. ಐಶ್ವರ್ಯವೇ ಬೇಕು ನನಗೆ ಅಂತ ಕೇಳ್ತಾರೆ, ಹೋಗಿ ಪರಮಾತ್ಮನನ್ನೇ ಆಶ್ರಯಿಸಿ. ಅವರು ತಿಳ್ಕೊಳ್ಬೇಕಾದ್ದು ಇದೆಲ್ಲ ಯಾವುದು ಈ ಆಶ್ರಯವಾದ ಶಬ್ದಸ್ಪರ್ಶ ರೂಪ ರಸಗಂಧಗಳು, ಈ ವಿಷಯಗಳು, ಯಾವ ಯಾವ ರೀತಿಯ ಐಶ್ವರ್ಯಗಳಿದೆ ಪ್ರಪಂಚದಲ್ಲಿ, ಎಲ್ಲ ವಿಲಕ್ಷಣವಾದ ಐಶ್ವರ್ಯಗಳು, ಅನುಭವಗಳು, ಆ ಶಬ್ದಸ್ಪರ್ಶ ರೂಪ ರಸಗಂಧಾದಿ ಅನುಭವಗಳು. ಇದನ್ನೆಲ್ಲ ಐಶ್ವರ್ಯ ಅಂತ ಹೇಳಿದ್ರೆ ಬರೀ ಹಣ ಅಂತ ಅರ್ಥವಲ್ಲ. ಎಲ್ಲ ವಿಧವಾದ ಅನುಭವಗಳು, ಸುಖ ಅನುಭವಗಳೆಲ್ಲ ಐಶ್ವರ್ಯಾರ್ಥಿಗಳಿಂದ ಪ್ರಾಪ್ಯ
ತೈಹಿ ಅನುಸಂಧೇಯ, ಅವರು ಅದನ್ನು ಅನುಸಂಧಾನ ಮಾಡಿ. ಪುರುಷಶ್ಚ ಅಧಿದೈವತಂ, ತಮ್ಮ ಸ್ವರೂಪವನ್ನು ಅವರು ಹೇಗೆ ತಿಳ್ಕೊಳ್ತಾರೆ ಅದು ಕೂಡ ಇಲ್ಲಿ ಪುರುಷ ಅಂತ ಹೇಳಿರೋದ್ರಿಂದ ಅಧಿದೈವತ ಶಬ್ದ ನಿರ್ದಿಷ್ಟ ಪುರುಷ. ಅಧಿದೈವತಂ ಅಂತ ಹೇಳೋನು ಪುರುಷ. ಪುರುಷ ಅಂದರೆ ಏನರ್ಥ ಇಲ್ಲಿ ಅಂದರೆ ದೇವತೋ ಪರಿವರ್ತಮಾನ ಇಂದ್ರ ಪ್ರಜಾಪತಿ ಪ್ರಭೃತಿ ಕೃತ್ಸ್ನ ದೇವತೋ ಪರಿವರ್ತಮಾನ. ಇಂದ್ರ ಪ್ರಜಾಪತಿ ಇವರು ಯಾರಿಗೂ ಸಿಗದೆ ಇರುವಂತಹ ಅನುಭವವನ್ನೆಲ್ಲ ಪಡೆದುಕೊಳ್ಳುವ ಒಬ್ಬ ಪುರುಷ ಅಧಿದೈವತ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಅಂದರೆ ಇವನು ಐಶ್ವರ್ಯಾರ್ಥಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ ಇಂದ್ರನೇ ಈ ಫಲ ಕೊಡ್ತಾನೆ, ಇಂದ್ರನನ್ನೇ ಆರಾಧಿಸಿ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ಒಂದು ಫಲವನ್ನೆಲ್ಲ ಅನುಭವಿಸ್ತಾನೆ. ಅವನು ಅಲ್ಲಿ ಅನುಭವಿಸುವಂತಹದ್ದು ಪರಮಾತ್ಮನನ್ನು ಆಶ್ರಯಿಸಿ ಇದೇ ಐಶ್ವರ್ಯ ಪಡೆದುಕೊಳ್ಳೋನು ಹೇಗೆ ಅಂದರೆ ಕೇವಲ ಇಂದ್ರನ ಜ್ಞಾನದಿಂದಲೇ ಇಂದ್ರಲೋಕದಲ್ಲಿ ಹೋಗಿ ಅನುಭವಿಸ್ತಾನಲ್ಲ, ಅವನ ಭೋಗಕ್ಕಿಂತಲೂ ಮತ್ತೆ ಆ ಪುರುಷನ ಅನುಭವಕ್ಕಿಂತಲೂ 100 ಪಟ್ಟು ಹೆಚ್ಚು ಅನುಭವ. ಆದ್ದರಿಂದ ಈ ಪುರುಷನ ಜ್ಞಾನವು ಅದಕ್ಕಿಂತ ಹೆಚ್ಚಾಗಿರೋ ಹಾಗೆ ತಿಳಿಬೇಕು. ಇವನು ಆ ಅನುಭವವನ್ನು ಅವನಿಗಿಂತ ಹೆಚ್ಚಾಗಿರುವ ಹಾಗೆ ತಿಳಿಬೇಕು. ಎರಡು ವಿಷಯ ಇದೆ, ಒಂದು ಅನುಭವಿಸುವವನು, ಇನ್ನೊಂದು ಅನುಭವ. ಆದ್ದರಿಂದ ನಾನು ಹೇಗಿರ್ತೀನಿ ಅಂತ ಹೇಳಿದ್ರೆ ಇಂದ್ರಾದಿ ದೇವತೆಗಳಿಗಿಂತ ಹೆಚ್ಚು ನನಗೆ ಅನುಭವ ಆಗುತ್ತೆ ಅಂತ ತಿಳಿಬೇಕು. ಅನುಭವ ಹೇಗಿರುತ್ತೆ, ಅವರು ಅನುಭವಿಸುವ ಸುಖಕ್ಕಿಂತ 100 ಪಾಲು ಹೆಚ್ಚು ಸುಖ ನನಗೆ ಬರುತ್ತೆ. ಈ ಎರಡನ್ನೂ ಕೂಡ ಇವನು ತಿಳಿಬೇಕು ಐಶ್ವರ್ಯಾರ್ಥಿ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ದೇವತೋ ಪರಿವರ್ತಮಾನ ಇಂದ್ರ ಪ್ರಜಾಪತಿ ಪ್ರಭೃತಿ, ಇಂದ್ರ ಪ್ರಜಾಪತಿ ಮೊದಲಾದ ದೇವತೆಗಳ ಮೇಲಿರುವಂಥವರು. ಕೃತ್ಸ್ನ ದೇವತೋ ಪರಿವರ್ತಮಾನ, ಎಲ್ಲರಿಗಿಂತ ಮೇಲೆ ಇರುವಂತಹವನು. ಇಂದ್ರ ಪ್ರಜಾಪತಿ ಪ್ರಭೃತೀನಾಂ ಭೋಗ್ಯ ಜಾತಾತ್ ವಿಲಕ್ಷಣ ಶಬ್ದಾದೇಹೇ ಭೋಕ್ತಾ ಪುರುಷ. ಅವರು ಅನುಭವಿಸುವಂತಹ, ಅವರು ಏನು ಅನುಭವಿಸ್ತಾರೆ ಅಂದರೆ ಭೋಗ್ಯವನ್ನೇ ಜೋಜಿತ್ಯವನ್ನೇ ಅನುಭವಿಸೋದು. ಚತುರ್ಮುಖ ಬ್ರಹ್ಮನವರೆಗೂ ಈ ಪ್ರಕೃತಿ ಮಂಡಲದಲ್ಲಿರೋರೆಲ್ಲರೂ ಅನುಭವಿಸೋದೇನು, ಎಲ್ಲ ಅನುಭವಿಸೋರು ಶಬ್ದ ಸ್ಪರ್ಶ ಸುಖ ರಸರೂಪ ಗಂಧ 5 ವಿಷಯಗಳು, ಇಂದ್ರಿಯಗಳಿಗೆ ವಿಷಯಗಳು, ಅದನ್ನೇ ಅನುಭವಿಸೋರು ಎಲ್ಲರೂ ಕೂಡ. ಇವರೆಲ್ಲರ ಅನುಭವಕ್ಕಿಂತ ಅಧಿಕವಾಗಿ ಅನುಭವಿಸುವಂತಹ ಪುರುಷ ನಾನಾಗ್ತೀನಿ ಅನ್ನೋದನ್ನು ಅವನು ತಿಳಿಬೇಕು. ಇವರೆಲ್ಲರಿಗೂ ಬರುವ ಸುಖಕ್ಕಿಂತ ಅಧಿಕವಾದ ಸುಖ ನನಗೆ ಬರುತ್ತೆ ಅಂತ ಅದನ್ನು ತಿಳಿಬೇಕು. ಆ ಸುಖದ ಸ್ವರೂಪವನ್ನು, ತನ್ನ ಸ್ವರೂಪವನ್ನು ಎರಡನ್ನು ಈ ರೀತಿ ಅವನು ತಿಳಿಯಬೇಕು ಐಶ್ವರ್ಯಾರ್ಥಿ. ಯಾಕೆಂದರೆ ಪರಮಾತ್ಮನನ್ನು ಆಶ್ರಯಿಸಿದವನಿಗೆ ಇದು ವಿಶೇಷ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಅಧಿಭೂತ ಅಧಿದೈವ ಅಂತ 2 ಶಬ್ದಗಳಿಂದ ಹೇಳಲ್ಪಟ್ಟಿದೆ. ಅಧಿದೈವ ಅಂದರೆ ಪುರುಷ. ನಾನು ಹೇಗಿರ್ತೇನೆ ಅಂತ ಹೇಳಿದ್ರೆ ಇಂದ್ರ ಪ್ರಜಾಪತಿಗಳಿಗಿಂತ ಹೆಚ್ಚಾದ ಸುಖ ಅನುಭವಿಸುವಂತಹವನಾಗಿರ್ತೀನಿ ನಾನು. ನನಗೆ ಬರುವ ಅನುಭವ ಹೇಗಿರುತ್ತೆ, ಅವರಿಗಿಂತ 100 ಪಾಲು ಹೆಚ್ಚು ಅನುಭವ ಸುಖ ನನಗೆ ಬರುತ್ತೆ. ಇದೆರಡನ್ನು ಅವನು ತಿಳಿಯಬೇಕು. ಇದೇ ಅಧಿಭೂತ ಅಧಿದೈವ ಶಬ್ದಗಳಿಂದ ಹೇಳಲ್ಪಟ್ಟಿದೆ. ಅದನ್ನು ಇಲ್ಲಿ ವಿವರಿಸಿದ್ರು. ಸಾಚ ಭೋಕ್ತೃತ್ವಾವಸ್ಥಾ ಐಶ್ವರ್ಯಾರ್ಥಿಭಿ ಪ್ರಾಪ್ಯತೆ ಅನುಸಂಧೇಯ. ಭೋಕ್ತೃತ್ವ ಅನುಭವಿಸ್ತಾ ಒಂದು, ಪ್ರಾಪ್ಯವಾದದ್ದು ಒಂದು. ಪ್ರಾಪ್ಯವಾದದ್ದು ಅನುಭವ. ಭೋಕ್ತೃರೂಪ ಅಂತ ಹೇಳಿದ್ರೆ ಭೋಕ್ತೃತ್ವ ಅವಸ್ಥೆ. ಭೋಕ್ತಾ ಹೇಗಿರ್ತಾನೆ, ಭೋಗ್ಯ ಹೇಗಿರುತ್ತೆ, ಭೋಗ ಹೇಗಿರುತ್ತೆ, ಇದೆರಡನ್ನು ತಿಳಿಬೇಕು ಅವನು. ಅದುವೇ ಅಧಿಭೂತ ಅಧಿದೈವ ಶಬ್ದದಿಂದ ಹೇಳಲ್ಪಟ್ಟಿದೆ. ಅಧಿಯಜ್ಞ ಅಹಮೇವ, ಅಧಿಯಜ್ಞ ನಿರ್ದಿಷ್ಟ ಅಹಮೇವ, ಇದೆಲ್ಲರೂ ತಿಳಿಬೇಕಾದ್ದು ಪರಮಾತ್ಮನೇ. ಯಜ್ಞೈ ಆರಾಧ್ಯತೆಯ ವರ್ತಮಾನ, ಎಲ್ಲ ಯಜ್ಞಗಳಿಂದಲೂ ಆರಾಧಿಸಲ್ಪಡುವವನು ನಾನು. ನನ್ನನ್ನು ತಿಳಿಬೇಕು. ಇವರೆಲ್ಲರೂ ಪರಮಾತ್ಮನಿಂದಲೇ ಫಲ ಬರುತ್ತೆ ಅಂತ ತಿಳಿದ್ರಲ್ಲ, ಅವರಿಗೆ ಅದು ಎಲ್ಲರಿಗೂ ಸಮಾನ. ಇಂದ್ರಾದೌ ಮಮ ದೇಹಭೂತೆ ಆತ್ಮದೇಹ ಅವಸ್ಥಿತೆ ಅಹಮೇವ ಯಜ್ಞೈ ಆರಾಧ್ಯ ಇತಿ ಮಹಾಯಜ್ಞಾನಿತ್ಯ ನೈಮಿತ್ತಿಕಾನುಷ್ಠಾನ ವೇಲಾಯಾಂ ತ್ರಯಾಣಾಂ ಅಧಿಕಾರಿ ನಾಮನುಸಂಧೇಯಮೇತತ್. ಭಕ್ತಿಯೋಗಿ ಮಾಡುವವನು ಭಕ್ತಿಯೋಗವನ್ನು ಇಂದ್ರ ನಿತ್ಯ ನೈಮಿತ್ತಿಕ ಕರ್ಮ ಯಾವುದು ಬಿಡೋ ಹಾಗಿಲ್ಲ. ನಿತ್ಯ ನೈಮಿತ್ತಿಕ ಕರ್ಮ ಮಾಡುವಾಗೆಲ್ಲ ಎಲ್ಲ ಇಂದ್ರ ವರುಣ ಮೊದಲಾದ ಶಬ್ದಗಳೆಲ್ಲ ಬರುತ್ತೆ ಅಲ್ಲಿ. ಎಲ್ಲಕ್ಕೂ ಆತ್ಮನಾಗಿರುವ ಪರಮಾತ್ಮನೇ ಅಂತರ್ಯಾಮಿ ಅಂತ ಅವನು ಅನುಸಂಧಾನ ಮಾಡಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡಬೇಕು. ಭಕ್ತಿಯೋಗಿಗಳಿಗೆ ಯಾವ ನಿತ್ಯ ನೈಮಿತ್ತಿಕ ಕರ್ಮವನ್ನು ಬಿಡದೆ ಪರಮಾತ್ಮನಲ್ಲಿ ಧ್ಯಾನ ಮಾಡಿ ಈ ರೀತಿ ಇಷ್ಟೆಲ್ಲ ಕಷ್ಟಪಟ್ಟು ಐಶ್ವರ್ಯವನ್ನು ಪಡೆದುಕೊಳ್ತಾನೆ ಇವನು. ಆ ಐಶ್ವರ್ಯ ಹೇಗಿರುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಯಾರು ಕೂಡ ಅನುಭವಿಸದೇ ಇರುವಂತಹ ಅಷ್ಟು ಅಧಿಕವಾದ ಐಶ್ವರ್ಯ, ಅಂತಹ ಅನುಭವ ಎಲ್ಲ ಇವನಿಗೆ ಉಂಟಾಗುತ್ತೆ ಪರಮಾತ್ಮನಲ್ಲಿ ಭಕ್ತಿಯೋಗ ಮಾಡಿದ್ರಿಂದ. ಅವನಿಗೆ ಅದುವೇ ಇಚ್ಛೆ, ಅದನ್ನೇ ಪಡೆದುಕೊಳ್ತಾನೆ ಅವನು. ಜಿಜ್ಞಾಸು ಆದವನು
ಪರಿಶುದ್ಧವಾದ ಆತ್ಮಸ್ವರೂಪವನ್ನು ಪಡೆದುಕೊಳ್ತಾನೆ. ಭಕ್ತಿಯ ಜ್ಞಾನಿಯಾದವನು ಇದೆಲ್ಲ ಬಿಟ್ಟುಬಿಟ್ಟು ಪರಮಾತ್ಮನನ್ನೇ ಪಡೆದುಕೊಳ್ತಾನೆ. ಇದುವೇ ಈ ಮೂರು ಅಧಿಕಾರಿಗಳಲ್ಲಿ ವ್ಯತ್ಯಾಸವನ್ನು ಇಲ್ಲಿ ಅವ್ರಿಗೆ ತಿಳಿಬೇಕಾದ ವಿಷಯಗಳು. ಈ ಶಬ್ದಗಳು ಬಹಳ ರಹಸ್ಯವಾಗಿ ಇಲ್ಲಿ ಉಪದಿಷ್ಟವಾಗಿದೆ. ಗೀತೆಯಲ್ಲಿ ಉಪನಿಷತ್ತಲ್ಲಿ ಹೇಗೆಯೋ ಹಾಗೆಯೇ ಬ್ರಹ್ಮ ಅದೇ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಈ ರೀತಿ ಶಬ್ದಗಳಲ್ಲಿ ರಹಸ್ಯವಾಗಿ ಇವರು ತಿಳಿಬೇಕಾದ ವಿಷಯಗಳೆಲ್ಲ ಹೇಳಲ್ಪಟ್ಟಿದೆ ಅನ್ನೋದು. ಇದೆಲ್ಲ ಯಾವ ಒಂದು ಶಾಸ್ತ್ರಗಳಿಗೋ ಶ್ರುತಿ ಸೂತ್ರ ಪ್ರಮಾಣಿಗಳಿಗೆ ವಿರುದ್ಧವಿಲ್ಲದಂತೆ ಭಾಷ್ಯಕಾರರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದರ ತಾತ್ಪರ್ಯ ಚಂದ್ರಿಕಾ ವಿವರಣೆಗಳನ್ನು ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇವೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दैकसिन्धो रामानुजस्य चरणो शरणं प्रपद्ये. कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः. श्रीमते निगमान्त महादेशिकाय नमः. कृष्ण